ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಕಾರ್ತಿಕ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಬನ್ನಿ ಈಗ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ ನಮ್ಮ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ವೀಕ್ಷಕರೇ, ಬನ್ನಿ ಹಾಗಿದ್ರೆ ಈಗ ಪ್ರಾರಂಭ ಮಾಡೋಣ ಇಂದಿನ ದಿನ ವಿಶೇಷವನ್ನ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಕೂಡ ಒಂದಲ್ಲ ಒಂದು ವಿಶೇಷದಿಂದ ಕೂಡಿರತ್ತೆ ಅಂತ ಕೇಳಿದ್ವಿ ನಿಂಬಾಯಿಂದಲೇ. ಅಂತೆಯೇ ಪ್ರತಿದಿನ ಕೂಡ ಒಂದಲ್ಲ ಒಂದು ಹೊಸ ವಿಚಾರವನ್ನ ನೀವು ತಂದಿರ್ತೀರಾ ಗುರುಜಿ. ಅಂತೆಯೇ ಇವತ್ತೇನು ಹೇಳ್ತಾ ಇದ್ದೀರಾ? ಖಂಡಿತಮ್ಮ, ಇವತ್ತು ಸಹಿತ ಅಷ್ಟೇ ವಿಶೇಷವಾಗಿದೆ. ಕಾರ್ತಿಕ ಮಾಸದಲ್ಲಿ ಒಂದೊಂದು ದಿನವೂ ಒಂದೊಂದು ತರಹ ವಿಶೇಷ. ನಿತ್ಯವೂ ದೀಪಾಲಂಕಾರ, ದೀಪದ ಹಬ್ಬವೇ ಆಗಿರುತ್ತೆ. ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ತರ್ತಕ್ಕಂಥದ್ದು, ಬೆಳಕಿನ ಹಬ್ಬವೇ ಈ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಮೊನ್ನೆಯಷ್ಟೇ ಎಲ್ಲೆಲ್ಲೂ ದೀಪಗಳ ಹಬ್ಬ ದೀಪಾವಳಿ ಆಗಿತ್ತು. ಇನ್ನು ಕಾರ್ತಿಕ ಮಾಸದಲ್ಲಿ ಶಿವಾಲಯಗಳಲ್ಲಿ, ವಿಷ್ಣು ಆಲಯಗಳಲ್ಲಿ, ದೇವಿ ಆಲಯದಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ದೀಪೋತ್ಸವಗಳು ಬಹಳ ನಿರಂತರವಾಗಿ ನಡೀತಾ ಇರುತ್ತೆ. ಎಲ್ಲೋದ್ರೂ ಲಕ್ಷ ದೀಪೋತ್ಸವ ಪ್ರತಿ ದೇವಸ್ಥಾನಗಳಲ್ಲೂ ನಡೀತಾ ಇರುತ್ತೆ. ಜೊತೆಗೆ ಲಕ್ಷ ದೀಪೋತ್ಸವದ ಜೊತೆಗೆ ದೇವಿಗೆ ವಿಶೇಷವಾದಂಥ ಅಲಂಕಾರ, ಶಿವನಿಗೆ ವಿಶೇಷವಾದಂಥ ಭಸ್ಮಾಲಂಕಾರ, ಮಹಾವಿಷ್ಣುವಿಗೆ ತುಳಸಿಯಿಂದಲೇ ಅಲಂಕಾರ. ಹೀಗೆ ಅಲಂಕಾರಭೂಷಿತನಾದಂತಹ ಸಾಂಬ ಸದಾಶಿವ ಮತ್ತು ಮಹಾವಿಷ್ಣು, ಮಹಾದೇವಿ ಅಂದರೆ ಲಕ್ಷ್ಮಿಗೂ ಸಹಿತ ಅಷ್ಟೇ ವಿಶೇಷವಾದಂತಹ ಅಲಂಕಾರ ಈ ಸಮಯದಲ್ಲಿ ನಡೆಯುತ್ತೆ. ಹಾಗೆ ಇವತ್ತಿನ ದಿವಸದ ವಿಶೇಷತೆ ಏನಿದೆ? ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅದನ್ನೂ ತಿಳ್ಕೊಳ್ಬೇಕಾಗಿದೆ. ಇವತ್ತು ಪಂಚಾಂಗ ಶ್ರವಣದಲ್ಲಿ ಸಾಕಷ್ಟು ವಿಶೇಷಗಳಿದೆ. ಬನ್ನಿ ತಿಳ್ಕೊಳ್ಳೋಣ. ಅದಾದ ನಂತರ ಮತ್ತಷ್ಟು ವಿಚಾರದ ಕಡೆ ಗಮನ ಹರಿಸೋಣ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಸಿಂಧೂರಾರುಣ ವಿಗ್ರಹಾನ್ ಪ್ರಣಯನ ಮಾಣಿಕ್ಯ ಮೌಲಿಸ್ಕೃತ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣಪಕ್ಷ 12/11/2014 ಬುಧವಾರ. ಇವತ್ತಿನ ದಿವಸ ಸೃಷ್ಟಿ ತಿಥಿ ಇರ್ತಕ್ಕಂಥದ್ದು. ಸೃಷ್ಟಿ ತಿಥಿ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಅಂದಾಗ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರವದು. ಇನ್ನು ಸೃಷ್ಟಿ ತಿಥಿ ಇದ್ದಾಗ ಅದು ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ಪ್ರೀತಿ. ಸೃಷ್ಟಿ ತಿಥಿ, ಪುನರ್ವಸು ನಕ್ಷತ್ರ, ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದ ಒಂದೊಂದು ದಿನವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ದಕ್ಷಿಣಾಯನೇ ಶರದೃತು ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಈ ಶುಭ ದಿನ ವಿಶೇಷವಾದಂತಹ ರೀತಿ ವಿಷ್ಣು ಆಲಯದಲ್ಲೂ ಸಹಿತ ಅಷ್ಟೇ ವಿಶೇಷವಾದ ಪೂಜೆಗಳಿದೆ. ಸ್ವಾಮಿಗೆ ಇವತ್ತಿನ ದಿವಸ ಬಿಲ್ವಪತ್ರೆಯಿಂದ ಅರ್ಚನೆ, ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ. ಹಾಗೆ ಭಕ್ತ ಸಮೂಹ ಸ್ವಾಮಿನ ಕೀರ್ತನದಿಂದ ಅಂದರೆ ಸಂಗೀತದಿಂದ ಒಲಿಸ್ಕೊಳ್ಳುವಂತಹ ಒಂದು ವಿಶೇಷವಾದಂಥ ದಿನ. ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥ ದಿನ. ಶ್ವೇತಗಂಧದಿಂದ ಅಂದರೆ ಬಿಳಿ ಗಂಧದಿಂದ ತುಳಸಿಯನ್ನು ಅದ್ದಿ ಸ್ವಾಮಿಯ ಪಾದದ ಮೇಲಿಟ್ಟರೆ ಶ್ರೀಗಂಧ ಅಂದರೆ ಶ್ರೀಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅದೇ ಪ್ರಕಾರ ಶ್ರೀಗಂಧವನ್ನು ತುಳಸಿಯಲ್ಲಿ ಅದ್ದಿ ಅದನ್ನು ಸ್ವಾಮಿಯ ಪಾದದ ಮೇಲೆ ಅಥವಾ ಸ್ವಾಮಿ ಹೃದಯದಲ್ಲಿಟ್ಟಾಗ ಮತ್ತಷ್ಟು ವಿಶೇಷವಾಗಿರುತ್ತೆ. ಯಾಕೆಂದರೆ ತುಳಸಿನೂ ಮಹಾವಿಷ್ಣುವಿಗೆ ಪ್ರೀತಿ, ಶ್ರೀಗಂಧ ಅಷ್ಟೇ ವಿಶೇಷವಾದಂತಹದ್ದು. ಇನ್ನು ಭಸ್ಮ ಸಾಂಬ ಸದಾಶಿವನಿಗೆ ಇಷ್ಟ. ಹಾಗೆ ಹರಿಹರೇಶ್ವರರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವಂತಹ ಒಂದು ವಿಶೇಷವಾದಂಥ ದಿನ ಇವತ್ತಿನ ದಿವಸ. ಪುನರ್ವಸು ನಕ್ಷತ್ರ, ಕಾರ್ತಿಕ ಮಾಸ. ಕಾರ್ತಿಕ ಮಾಸಕ್ಕೆ ಶಿವ ಭಾಳ ವಿಶೇಷವಾದರೆ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ. ಅದರಿಂದ ಹರಿಹರೇಶ್ವರರ ವಿಶೇಷವಾದಂಥ ಅನುಷ್ಠಾನವನ್ನು ಇವತ್ತು ಮಾಡಬಹುದು. ಇನ್ನು ದರ್ಪಣಾಂಜನ ನೋಡೋಣ. ಇನ್ನೂ ಸಾಕಷ್ಟು ವಿಚಾರಗಳಿದೆ, ನಿಮ್ಮೊಂದಿಗೆ ಮಾತಾಡ್ತಾರೆ. ಓಂ
ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂ ಮೃತ್ಯೋನ್ಮುಕ್ಷೀಮಾಮೃತಾತ್. ಓಂ ತ್ರಂಬಕೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ. ಓಂ ಕಾಲರುದ್ರಾಯ ನಮಃ. ಓಂ ಮೃಗಪಾಣೀನ್ ನಮಃ. ಕೈಲಾಸವಾಸಿನೀನ್ ನಮಃ. ಕವಚಿನೀನ್ ನಮಃ. ಮಹಾಗಣಾಧಿಪತಯೀನ್ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಹೀಗೆ ವಿಶೇಷವಾಗಿರ್ತಕ್ಕಂತಹ ಈ ದಿನ ಆದಷ್ಟು ಬೇಗ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳು ಮತ್ತು ಇವತ್ತು ಸಾಕಷ್ಟು ಮಾಹಿತಿಗಳಿದೆ, ಹಾಗೆ ಸಾಕಷ್ಟು ಕರೆಗಳನ್ನು ಸಹಿತ ಮಾತಾಡೋಣ. ತುಂಬ ದಿನಗಳಿಂದ ಕರೆ ಸಿಕ್ಕಿಲ್ಲ ಅಂತಕ್ಕಂತಹ ಮನಸ್ಥಿತಿ ಬಹಳ ನೋವಿನಿಂದ ಸಾಕಷ್ಟು ಜನ ಹೇಳ್ತಿರ್ತಾರೆ. ಎಷ್ಟು ಕರೆ ಮಾಡಿದ್ರೂ ಕರೆ ಸಿಗೋದಿಲ್ಲ ಅಂತ. ಅದರಿಂದ ಇವತ್ತು ನಾಳೆ ನಾಳಿದ್ದು ಸಾಧ್ಯವಾದಷ್ಟು ಹೆಚ್ಚು ಜನನ ಮಾತಾಡೋದೇ ಇಟ್ಕೊಳ್ಳೋಣ. ಯಾಕೆಂದರೆ ಕಾಗದಗಳನ್ನು ತಗೊಳ್ತೀವಿ. ಯಾಕೆಂದರೆ ಕಾಗದಗಳನ್ನು ಸಹಿತ ಕಾಗದ ಆಗಿರ್ಬೋದು, ಚಕ್ಷುರುಮತಿಗೆ ಸಂಬಂಧಪಟ್ಟಂಥ ಫೋಟೋ ಆಗಿರ್ಬೋದು, ಏನೇ ಆದರೂ ಕರೆಯನ್ನು ಅಂದರೆ ನೇರ ಪ್ರಸಾರದಲ್ಲಿ ಕರೆಗಳನ್ನು ಮಾತಾಡ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರುತ್ತೆ. ಇವತ್ತು ಸಾಕಷ್ಟು ಜನನ ಕರೆ ಮಾತಾಡಿಸಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಹುಡ್ಕೋಣ. ಅದಕ್ಕೂ ಮುನ್ನ ರಾಶಿಫಲಗಳು ಹೊರಡೋಕ್ಕೂ ಮುನ್ನ ನವಗ್ರಹನ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತುವೇ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂ ಮೃತ್ಯೋನ್ಮುಕ್ಷೀಮಾಮೃತಾತ್. ಮಹಾಮೃತ್ಯುಂಜಯಾಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಥಿತಿ ನೆಮ್ಮದಿ ಇಲ್ದಿರ, ಚಂಚಲತೆ ಸಾಕಷ್ಟಿರುತ್ತೆ. ಯಾರಲ್ಲೂ ಹೇಳ್ಕೊಳ್ದಿರ, ಯಾವ ಸಮಸ್ಯೆಗಳು ಯಾರಲ್ಲೂ ಸ್ಪಂದನೆ ಮಾಡಿ ಮಾತಾಡ್ದಿರ, ನಿಮ್ಮಷ್ಟಿಗೆ ನೀವಿದ್ದು ಇಲ್ಲದ ಸಮಸ್ಯೆಗಳನ್ನು ಸಹಿತ ತಲೆ ಮೇಲೆ ಹೊತ್ಕೊಳ್ತಿರ್ತೀರಿ. ಇವತ್ತು ನಿಮ್ಮ ಮನಸ್ಸನ್ನು ವಿಶಾಲವಾಗಿ ಆಲೋಚನೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಮತ್ತೊಬ್ಬರಲ್ಲಿ ಆ ಸಮಸ್ಯೆಗಳನ್ನು ಹೇಳಿ ಅದಕ್ಕೊಂದು ಪರಿಹಾರವನ್ನು ಹುಡುಕುವಂತಹ ಕಾಯಕವನ್ನು ತಾವು ಮಾಡಬೇಕು. ಅದರಲ್ಲೂ ವಿದ್ಯಾರ್ಥಿಯ ಜೀವನದಲ್ಲಿ ವಿದ್ಯಾರ್ಥಿನಿಯರು ಓದಿನ ಕಡೆ ಸಾಕಷ್ಟು ಗಮನ ಬೇಕು. ಇವತ್ತಿನ ರಾಶಿಫಲದಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಉಪಾಧ್ಯಾಯರು, ಅಧ್ಯಾಪಕರು ಯಾರೇ ಇದ್ದರೂ ಸಹಿತ ಅವರೊಂದಿಗೆ ಸಣ್ಣ ಪುಟ್ಟ ಮಾತು ಕೇಳಿ ಮನಸ್ಸನ್ನು ನೊಂದ್ಕೋಬೇಕಾದ ಪ್ರಸಂಗ ಎದುರಾಗಬಹುದು. ಆದಷ್ಟು ಜೋಪಾನ ಇರಲಿ. ಮೇಷರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಮಹಾವಿಷ್ಣು ಆಲಯಕ್ಕೆ ದರ್ಶನಕ್ಕೆ ಹೋಗಿ ಬರೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಭಗವತಿಯ ಸಂಪೂರ್ಣ ಅನುಗ್ರಹವಾಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಇವತ್ತು ಬಹಳ ವಿಶೇಷವಾದಂಥ ದಿನವಾದ್ದರಿಂದ ಹರಿಹರೇಶ್ವರರ ಆರಾಧನಾ ಮಹೋತ್ಸವ ಅಂತಲೂ ಹೇಳಿದೆ. ಹಾಗೆ ಇವತ್ತಿನ ದಿವಸ ಕಲಿಯುಗ ವರದ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ರಜತ ಕಿರೀಟ ಧಾರಣೆ ಮಾಡಿರ್ತಕ್ಕಂಥ ಆ ಒಂದು ವಿಶೇಷವಾದಂಥ ಒಂದು ದರ್ಶನ ಭಾಗ್ಯ ನೀವು ಮಾಡೋಣ ಬನ್ನಿ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಹರೇ ಕೃಷ್ಣ 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 ಹರೇ ಹರೇ. ಎಷ್ಟು ವಿಶೇಷವಾಗಿರ್ತಕ್ಕಂತಹ ಮಂತ್ರ. ನಾವು ಈಗ ನೋಡ್ತಾ ಇರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಪ್ರಧಾನ ಗೋಪುರ, ರಾಜಗೋಪುರ, ಅದರಲ್ಲೂ ಮುಂಭಾಗದಲ್ಲಿರ್ತಕ್ಕಂತಹ ಧ್ವಜಸ್ತಂಭ, ಇದೆಲ್ಲವೂ ಬಹಳ ವಿಶೇಷ. ಬನ್ನಿ, ಶ್ರೀನಿವಾಸನ ದರ್ಶನ ಮಾಡ್ತಾ, ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡ್ತಾ ಶ್ರೀಮದ್ ಮಹಾವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ್ನು ದರ್ಶನ ಮಾಡೋಣ. ಹಾಗೆ ಮುಂದೆ ಮತ್ತೊಂದು ವಿಶೇಷ ಇದೆ, ಕ್ಷೇತ್ರದಲ್ಲಿ ನಿಂತು ಮಾತಾಡೋಣ. ಕ್ಷೇತ್ರದ ಪ್ರಧಾನ ಗೋಪುರ, ರಾಜಗೋಪುರ ಸಹಿತ ಅಷ್ಟೇ ವಿಶೇಷವಾಗಿದೆ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು. ಬನ್ನಿ ದರ್ಶನ ಮಾಡೋಣ. ಅಘೋರಾಯ ಸಿಂಹಾಚಲೇಶ. ಪ್ರಹ್ಲಾದನ ಸಮೇತವಾಗಿ ಯೋಗ ನರಸಿಂಹ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಈ ಕ್ಷೇತ್ರದ ಒಂದೊಂದು ವಿಶೇಷತೆಯೂ ಬಹಳ ವಿಶೇಷವಾಗಿದೆ. ಸ್ವಾಮಿ ಇಲ್ಲಿ ನೆಲೆಸಬೇಕಾದರೂ ಸಾಕಷ್ಟು ಕಾರಣಗಳಿದೆ. ಇಲ್ಲಿ ಈ ಒಂದು ಸುಂದರವಾದಂತಹ ಪ್ರದೇಶ,
ಈ ಪ್ರದೇಶದಲ್ಲಿ ಯೋಗ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ, ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲವೂ ಸಹಿತ ಬಹಳ ವಿಶೇಷ. ಅರ್ಥಗರ್ಭಿತವಾದಂಥ ಈ ಆಸ್ಥಾನದಲ್ಲಿ ನಿತ್ಯವೂ ನಿರಂತರವಾಗಿ ನಡೆಯುತ್ತೆ ಜಪಾನುಷ್ಠಾನ. ಆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಷ್ಟು ವಿಶೇಷವಾಗಿರ್ತಕ್ಕಂಥ ಈ ಜಪಾನುಷ್ಠಾನ ನಿತ್ಯವೂ ನಿತ್ಯೋತ್ಸವವಾಗಿ ನಡೆಯುತ್ತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ ಆನಂದಮೂರ್ತಿ ಸಿಂಹಾಚಲೇಶ ದಯಾ ಸಮುದ್ರ ದಾಕ್ಷಿಣ್ಯ ರೂಪ ಶರಣಾಗತ ಶ್ರಿತ ಪಾರಿಜಾತ ಗರುಡಧ್ವಜ ಗರುಡ ವಾಹನ ಚಂದನ ಚರ್ಚಿತ ಸಿಂಹಾಚಲೇಶ ಶ್ರೀಕೃಷ್ಣರಾಯ ವಂದಿತ ಪಾದ ಗಜಪತಿ ರಾಜ ಸೇವಿತ. ಶ್ರೀಕಾಂತಾಯ ಕಲ್ಯಾಣರದೇ ನಿಧೇಸ್ಮರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ರಜತ ಕಿರೀಟ ಅಂದರೆ ಬೆಳ್ಳಿಯ ಕಿರೀಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಸೇರ್ತಕ್ಕಂಥದ್ದು. ಸ್ವಾಮಿಗೆ ನೂತನವಾಗಿ ಮಾಡಿಸಿರ್ತಕ್ಕಂಥ ಈ ಸುಂದರವಾದಂತಹ ಕಿರೀಟವನ್ನು ಸ್ವಾಮಿಗೆ ಧಾರಣೆ ಮಾಡೋದಕ್ಕಿಂತ ಮುನ್ನ ಸಾನ್ನಿಧ್ಯಕ್ಕೆ ಬಂದು ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ನಂತರ ಸ್ವಾಮಿಗೆ ಈ ಕಿರೀಟವನ್ನು ಧಾರಣೆ ಮಾಡ್ತಕ್ಕಂಥ ಒಂದು ವಿಶೇಷತೆ ಇದೆ. ಹಾಗಾಗಿ ಇವತ್ತು ನಾವು ಕೃಷ್ಣ ಮಂದಿರಕ್ಕೆ ಬಂದಿದ್ದೇವೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಬನ್ನಿ ಕೃಷ್ಣನ ದರ್ಶನ ಮಾಡಿ ಬರೋಣ. ಕೇಶವಾಯ ನಮಃ ಶ್ರೀ ಶ್ರೀನಿವಾಸಂ ಮಾಧವಾಯ ನಮಃ ಶ್ರೀ ಶ್ರೀನಿವಾಸಂ ಶ್ರೀ ವಿಷ್ಣವೇ ನಮಃ ಶ್ರೀ ಶ್ರೀನಿವಾಸಂ ರಾಮಾಯ ನಮಃ ಶ್ರೀ ಶ್ರೀನಿವಾಸಂ ಕೃಷ್ಣಾಯ ನಮಃ ಶ್ರೀ ಶ್ರೀನಿವಾಸಂ ಪದ್ಮನಾಭಾಯ ನಮಃ ಶ್ರೀ ಶ್ರೀನಿವಾಸಂ ವೆಂಕಟಾಯ ನಮಃ ಶ್ರೀ ಶ್ರೀನಿವಾಸಂ दामोदराय नमः श्री श्रीनिवासं श्रीहरये नमः श्री श्रीनिवासं कूर्ममूर्तये नमः श्री श्रीनिवासं ಶ್ರೀನಿವಾಸನಿಗೆ ಗರುಡೋತ್ಸವ ಸೇವೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗರುಡ ವಾಹನ ಆಗಿರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ ಅಂದರೆ ಶ್ರೀನಿವಾಸನಿಗೆ ಈ ಒಂದು ಬೆಳ್ಳಿ ಕಿರೀಟ ಧಾರಣೆಗೂ ಮುನ್ನ ಗರುಡೋತ್ಸವ ಗರುಡ ಸೇವೆಯಲ್ಲೂ ಸಹಿತ ಗರುಡನ ಕೈಯಲ್ಲೂ ಈ ಒಂದು ರಜತ ಕಿರೀಟವಿದೆ. ಈ ಕಿರೀಟವನ್ನು ಸ್ವಾಮಿಗೆ ಸಮರ್ಪಿಸ್ತಕ್ಕಂಥದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಬನ್ನಿ. ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯ ರಾಮಾವತಾರದಲ್ಲಿ ರಾಮನೇ ವಿಶೇಷ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರನ ಸದ್ಭಕ್ತನಾಗಿರ್ತಕ್ಕಂಥ ಪ್ರತಿದಿನ ರಾಮಧ್ಯಾನವನ್ನೇ ಮಾಡ್ತಾ ನಿರಂತರವಾಗಿ ರಾಮಸೇವೆ ಮಾಡ್ತಾ ಇರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ. ಹನುಮನ ವಾಹನದಲ್ಲೂ ಸ್ವಾಮಿಯ ಕಿರೀಟವನ್ನು ಇಟ್ಟಿದ್ದೇವೆ. ಸ್ವಾಮಿಯನ್ನು ಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ಈ ಕಿರೀಟವನ್ನು ಶ್ರೀನಿವಾಸನಿಗೆ ಸಮರ್ಪಣೆ ಮಾಡೋಣ. क्षेमकराय नमः श्री श्रीनिवासं क्षेत्रप्रियाय नमः श्री श्रीनिवासं बिम्बरूपिणे नमः श्री श्रीनिवासं गुणवते नमः श्री श्रीनिवासं
శ్రీనివాసం సర్వరూపిణే నమః శ్రీ శ్రీనివాసం బ్రహ్మణ్యాయ నమః శ్రీ శ్రీనివాసం జీవనాయ నమః శ్రీ శ్రీనివాసం బ్రహ్మస్తుత్యాయ నమః శ్రీ శ్రీనివాసం బ్రహ్మవాదినే నమః శ్రీ శ్రీనివాసం సత్యరూపిణే నమః శ్రీ శ్రీనివాసం ధన్వంతరయే నమః శ్రీ శ్రీనివాసం యజ్ఞాయ నమః శ్రీ శ్రీనివాసం పుణ్యగంధాయ నమః శ్రీ శ్రీనివాసం గరుడధ్వజాయ నమః శ్రీ శ్రీనివాసం పుణ్యకీర్తయే నమః శ్రీ శ్రీనివాసం విచక్షణాయ నమః శ్రీ శ్రీనివాసం నీలకేశినే నమః శ్రీ శ్రీనివాసం సులోచనాయ నమః శ్రీ శ్రీనివాసం అనంతాయ నమః శ్రీ శ్రీనివాసం ఉగ్రాయ నమః శ్రీ శ్రీనివాసం వీరాయ నమః శ్రీ శ్రీనివాసం మహావిష్ణవే నమః శ్రీ శ్రీనివాసం జ్వలనాయ నమః శ్రీ శ్రీనివాసం జీవనాయ నమః శ్రీ శ్రీనివాసం భీషణాయ నమః శ్రీ శ్రీనివాసం నృసింహాయ నమః శ్రీ శ్రీనివాసం భద్రాయ నమః శ్రీ శ్రీనివాసం సనాతనాయ నమః శ్రీ శ్రీనివాసం భీమాయ నమః శ్రీ శ్రీనివాసం శిరోమాలినే నమః శ్రీ శ్రీనివాసం మహేశ్వరాయ నమః శ్రీ శ్రీనివాసం సింహముఖాయ నమః శ్రీ శ్రీనివాసం ధీమతే నమః శ్రీ శ్రీనివాసం లక్ష్మీనాథాయ నమః శ్రీ శ్రీనివాసం దేవేశాయ నమః శ్రీ శ్రీనివాసం ಗುರುಜಿ, ನಿಜಕ್ಕೂ ನೀವು ತೋರಿಸಿದಂತಹ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನೀವೇ ಸ್ವತಃ ರಜತ ಕಿರೀಟ ಅಂದರೆ ಬೆಳ್ಳಿ ಕಿರೀಟವನ್ನು ತೊಡಿಸಿದ್ದೀರಾ ಸ್ವಾಮಿಗೆ. ತುಂಬ ಖುಷಿ ಅನಿಸುತ್ತೆ. ನಮ್ದೆಂಥ ಭಾವ ಅಲ್ವೇ ಗುರುಜಿ? ಅದು ಕಲ್ಲಿನ ಮೂರ್ತಿಯೇ ಆಗಿರಬಹುದು, ಆದರೂ ಕೂಡ ಸಾಕ್ಷಾತ್ ದೇವರು ಅಂದರೆ ಭಗವಂತ ಅಂತ ಆರಾಧಿಸ್ತಾ ನಾವು ಭಗವಂತನಿಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಖುಷಿ ಪಡ್ತೀವಿ ಅಲ್ವಾ ಗುರುಜಿ? ಖಂಡಿತಮ್ಮ. ಸ್ವಾಮಿಗೆ ಆ ಅಲಂಕಾರ ದೃಶ್ಯಗಳನ್ನು ನೋಡ್ತಾ ಸ್ವಾಮಿಗೆ ನಡೆದಂತಹ ಅಲಂಕಾರ ರಜತದಲ್ಲಿ ಅಂದರೆ ಬೆಳ್ಳಿ ಕಿರೀಟಧಾರಣೆ ಮತ್ತು ಸ್ವಾಮಿಗೆ ವಿಶೇಷವಾದಂತಹ ಪುಷ್ಪಾಲಂಕಾರ, ಆ ಸನ್ನಿವೇಶದಲ್ಲಿ ನಡೆದಂತಹ ಹೋಮ ಹವನಗಳು ಇದೆಲ್ಲವೂ ಬಹಳ ವಿಶೇಷವೇ. ಇದು ರೀತಿ ಇರ್ತಕ್ಕಂಥದ್ದೇ ಹೀಗೆ. ನಿತ್ಯ ಅಲಂಕಾರ ಪ್ರಿಯನಾಗಿರ್ತಕ್ಕಂಥ ಮಹಾವಿಷ್ಣುವಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಕಡಿಮೆನೆ. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಅಂತ. ಅಭಿಷೇಕ ಪ್ರಿಯ ಶಿವ ಸಾಂಬ ಸದಾಶಿವನಿಗೆ ಎಷ್ಟು ಅಭಿಷೇಕ ಮಾಡಿದ್ರೂ ಇನ್ನೂ ಸಾಲದಾಗತ್ತೆ. ಅದಕ್ಕೆ ಎಲ್ಲಿ ಶಿವಲಿಂಗ ಇರುತ್ತೋ ಅಲ್ಲಿ ಒಂದು ಬೊಗಸೆ ನೀರನ್ನಾದರೂ ಹಾಕಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಶಿವಲಿಂಗ ಎಲ್ಲಿ ಕಂಡ್ರೆ ಅಲ್ಲಿ ಜಲ ಬೇಕು, ಹಾಗೆ ಎಲ್ಲಿ ವಿಷ್ಣುಮೂರ್ತಿ ಇರುತ್ತೋ ಅಲ್ಲಿ ಅಲಂಕಾರ ಬೇಕು.
ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಅಂತ. ಹೀಗೆ ಹರಿಹರೇಶ್ವರರ ವಿಶೇಷವಾಗಿರ್ತಕ್ಕಂಥ ಈ ದಿನ ಮಹಾವಿಷ್ಣು ದರ್ಶನ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಇನ್ನು ಬನ್ನಿ, ಇನ್ನು ರಾಶಿಫಲ ಶುರು ಮಾಡೋಣ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಸಣ್ಣ ಪುಟ್ಟ ಮಾತು ಕೇಳುವಂಥದ್ದು, ವೈರತ್ವ ಮನೋಭಾವದಿಂದ ಒದ್ದಾಡುವಂಥದ್ದು, ಯಾವುದೇ ಒಂದು ಕೆಲಸದಲ್ಲಾದರೂ ಅಡ್ಡಿ ಆತಂಕ ತುಂಬುವಂಥದ್ದು. ಜೊತೆಗೆ ಯಾರೊಂದಿಗೆ ಮಾತಾಡಿದ್ರೂ ನಿಷ್ಠುರದ ಹೊರೆ ನೀವು ಹೊತ್ಕೊಳ್ಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಸ್ವಲ್ಪ ಹಣದ ಮುಗ್ಗಟ್ಟಿದೆ. ಹಾಗೆ ಎಷ್ಟೋ ಜನಕ್ಕೆ ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳು ಸ್ವಲ್ಪ ಬಾಧಿಸ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. 2 ತುಳಸಿ ದಳ, ಅರ್ಧ ಕಾಳುಮೆಣಸು, 2 ತುಳಸಿ ದಳ, ಅರ್ಧ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಇದನ್ನು ಅಗಿಯೋದ್ರಿಂದ, ಇದರ ರಸವನ್ನು ತೆಗೆದುಕೊಳ್ಳೋದ್ರಿಂದ ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹಿತ ಶೀಘ್ರವಾಗಿ ಗುಣಮುಖರಾಗ್ತೀರಿ. ಯಾಕೆಂದರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದು ಬರೀ ಜ್ಯೋತಿಷ್ಯವಲ್ಲ, ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ವೈದ್ಯಕೀಯ ರಂಗ ಅಂದರೆ ಆಯುರ್ವೇದಿಕ್ ಸಂಬಂಧಪಟ್ಟಂಥ ಔಷಧಿಗಳನ್ನೂ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಇದೆ. ಮನಸ್ಥಿತಿ ಶಾಂತಿಯಿಂದ ಇರುತ್ತೆ. ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಯೋಗ ಫಲ ಚೆನ್ನಾಗಿದೆ. ಆದರೆ ಇದರ ಜೊತೆಗೆ ಮತ್ತಷ್ಟು ಲಾಭವನ್ನು ತಾವು ಪಡಿಬೇಕು. ಆ ಲಾಭ ಪಡಿತಕ್ಕಂಥ ರೀತಿ ಹೇಗೆ? ನೀವು ಮಾಡ್ತಕ್ಕಂತಹ ಕರ್ತವ್ಯವನ್ನು ಜವಾಬ್ದಾರಿತು ಮಾಡಬೇಕು. ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನವಾಗಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ಮಿಥುನ ರಾಶಿಗೆ ಇರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ದೂರಭಾರ ಪ್ರಯಾಣದ ಬಗ್ಗೆ ಬಹಳ ಚಿಂತನೆ. ಜೊತೆಗೆ ಎಂದೋ ಮಾಡಿರ್ತಕ್ಕಂತಹ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮಾಡಿರ್ತಕ್ಕಂತಹ ಕೆಲವು ತಪ್ಪು ಒಪ್ಪುಗಳಿಗೆ ಇವತ್ತದರ ಪ್ರಾಯಶ್ಚಿತ್ತವಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತೀರಿ. ನೀವು ಯಾರನ್ನ ನಮ್ಮವರು ಅಂತ ನಂಬ್ತಿರೋ, ಯಾರಿಗೆ ಬಹಳ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ನಿಮ್ಮ ಹಿಂದಿರ್ತಾರೋ ಅಂತಹವರಿಂದಲೇ ಇಲ್ಲದ ಸಮಸ್ಯೆಗೆ ಒಳಗಾಗುವಂಥದ್ದು ಇವತ್ತು ಕಾಣಬಹುದು. ಆದರೂ ಇವತ್ತಿನ ದಿನ ಬಹಳ ವಿಶೇಷವಾಗಿದೆ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡೋಕ್ಕೋದ್ರೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಥಿತಿ ಶಾಂತಿಯಾಗಿ ಇಟ್ಕೊಂಡಿರ್ತೀರಿ. ಜೊತೆಗೆ ಸಾಧ್ಯವಾದರೆ ಸಂಜೆ 4ರಿಂದ 6 ತನಕ ಈ ಮಧ್ಯದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಆ 4ರಿಂದ 6 ಗಂಟೆ ಒಳಗಾಗಿ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಸ್ವಲ್ಪ ಅಡ್ಡಿ ಆತಂಕ ಸಾಕಷ್ಟಿರುತ್ತೆ. ಜೋಪಾನ ಆ ಸಮಯದಲ್ಲಿ ಬಲವಂತ ಮಾಗಸ್ನಾನವಾಗಲಿ ಅಥವಾ ಮಾಡಬಹುದಾದಂಥ ಕೆಲಸವನ್ನು ಬಿಟ್ಟು ಮಾಡದಿರ ಬೇಡವಾದಂತಹ ಕೆಲಸಗಳನ್ನು ಕೈ ಎತ್ಕೊಂಡ್ರೆ ಮತ್ತಷ್ಟು ಸಮಸ್ಯೆ ಆಗೋದು ಖಚಿತ. ಜೋಪಾನ, ಹುಷಾರಾಗಿರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ಆರೋಗ್ಯ ಪರಿಸ್ಥಿತಿ ಸಮಂಜಸವಾಗಿರುವುದಿಲ್ಲ. ಮನಸ್ಸು ಶಾಂತಿಯಾಗಿರೋದಿಲ್ಲ. ಚಂಚಲತೆ ಸಾಕಷ್ಟಿರುತ್ತೆ. ತುಂಬ ಆಯಾಸ ಪಡ್ತಕ್ಕಂಥದ್ದು. 10 ಹೆಜ್ಜೆ ನಡೆದರೂ ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು. ಒಟ್ಟು ಸಿಂಹರಾಶಿಯವರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದರಿಂದ ಸ್ವಲ್ಪ ಜೋಪಾನ. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲೂ ಹಣದ ಮುಗ್ಗಟ್ಟಾಗಿರ್ಬೋದು. ಜೊತೆಗೆ ಸ್ವಲ್ಪ ನಿಷ್ಠುರದ ಮಾತುಗಳು ಬೇರೆ. ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋಕ್ಕೂ ಆಗದಿರ ಸಾಕಷ್ಟು ನೋವನ್ನು ಅನುಭವಿಸ್ತೀರಿ. ಮನುಷ್ಯ ಕೋಟಿಗಟ್ಟಲೆ ಆಸ್ತಿ ಇರಬಹುದು, ಆದರೆ ಸರಿಯಾದ ಸಮಯಕ್ಕೆ ಇಷ್ಟು ಅನ್ನ ಆಹಾರ ತೆಗೆದುಕೊಳ್ಬೇಕಾದ್ರೆ ಕೈಲಾಗದಂತಹ ಪರಿಸ್ಥಿತಿಯಲ್ಲಿ ಆಗೋಗ್ಬಿಟ್ಟಿರುತ್ತೆ. ಆದರೂ ಜೋಪಾನ. ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಯಶಸ್ಸಿದೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದಾಗಿದೆ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆ ಸಾಕಷ್ಟು ಗಮನ ಕೊಡಬೇಕು. ಯಾಕೆಂದರೆ ಓದು ಭಾಳ ಹಿನ್ನಡೀತಿದೆ. ಯಾವುದೇ ಒಂದು ಕೆಲಸದಲ್ಲಾದರೂ ಜವಾಬ್ದಾರಿತನ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ನೀವು ಜವಾಬ್ದಾರಿಯುತವಾಗಿ ಇಂಥದ್ದೇ ಕೆಲಸ ಹೀಗೆ ನಾನು ಮಾಡಬೇಕು ಅಂತ ನೀವು ಅಂದ್ಕೊಂಡ್ರು ಕೆಲಸವನ್ನು ಮಾಡಲಿಕ್ಕಾಗದಿರ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ನಿಮ್ಮ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಅವರಿಂದ ಇಲ್ಲದ ನಿಷ್ಠುರದ ಮಾತುಗಳನ್ನು ಕೇಳಬೇಕಾಗುತ್ತೆ. ಜೊತೆಗೆ ನೀವು ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಂಡು ಆ ವಸ್ತುಗಳ ಹುಡುಕಾಟದಲ್ಲಿ ಸಾಕಷ್ಟು ವೃಥಾ ಸಮಯ ವೇಸ್ಟ್ ಮಾಡ್ತೀರಿ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಬನ್ನಿ. ಸ್ವಾಮಿಯ ಆಲಯಕ್ಕೆ ಹೋದಾಗ ಬರಿಗೈಲಿ ಹೋಗಬೇಡಿ, ಒಂದಿಷ್ಟು ಅರಿಶಿನ ಕುಂಕುಮ ತೆಗೆದುಕೊಂಡೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಮೊದಲು ಧ್ವಜಸ್ತಂಭ ಮುಟ್ಟಿ ನಮಸ್ಕಾರ ಮಾಡಬೇಕು, ನಂತರ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಬೇಕು. ಈ ಪ್ರಕಾರ ಮಾಡೋದ್ರಿಂದ
ಇವತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದುವರಿಸೋದಾ? ಖಂಡಿತ ಗುರುಜಿ. ಹಾಗೆ ನೀವೊಂದು ಮಾತನ್ನ ಹೇಳ್ತಿದ್ರಿ, ಅಭಿಷೇಕ ಪ್ರಿಯ ಶಿವ, ಹಾಗೆ ಅಲಂಕಾರ ಪ್ರಿಯ ವಿಷ್ಣು ಅಂತ. ವಿಷ್ಣುವಿನ ಒಂದು ದರ್ಶನ ನಾವು ಮಾಡಿದ್ವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಆಶಾ ಅವರು ಕಳಿಸ್ಕೊಟ್ಟಂತಹ ಈ ಶಿವಪ್ಪನ ಒಂದು ಮೂರ್ತಿಯನ್ನ ನಾವು ನಿಜಕ್ಕೂ ಕರೆಕ್ಟ್ ಆಗಿರೋ ಒಂದು ಸ್ಥಳದಲ್ಲಿ ಇರಿಸಿದ್ದೇವೆ, ಜಲದಲ್ಲಿ ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರು ಕಾಯ್ತಾ ಇದಾರೆ ಕೂಡ ಲೈನ್ ನಲ್ಲಿ. ಮಾತಾಡ್ಸೋಣ ಗುರುಜಿ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಿ, ನೀವ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಜೊತೆಗೆ ನೀವು ಕಳಿಸಿರುವಂತಹ ಶಿವಪ್ಪನ ಒಂದು ಮುದ್ದಾದ ಮೂರ್ತಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಅನ್ಸ್ತು. ಸರಿಯಾದ ಜಾಗದಲ್ಲಿ ಜಲದ ಮಧ್ಯೆ ಇಟ್ಟಿದ್ದೀವಿ. ಹಾಗಾಗಿ ಗುರೂಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ನಾನು ಆಶಾ ಅಂತ ಹೇಳ್ರಿ, ಹಾವೇರಿನ ಪತ್ರ ಬರ್ದಿದ್ರಿ. ಹೇಳಮ್ಮ ಮಗು. ನನಗೆ 2 ಮಕ್ಳ್ರಿ. ಒಬ್ಳು ಮೊದ್ಲೇದವಳು 5 ವರ್ಷ ಚೆನ್ನಾಗಿದಾಳ್ರಿ. ಎರಡನೇದವನು ಮಗ ಹುಟ್ಟಿದಾನ್ರಿ. ಈಗ ಒಂದ್ ವರ್ಷ 4 ತಿಂಗಳಾತ್ರಿ. ಅವನಿಗೆ ಹಣೆ ಮೇಲೆ, ನೆತ್ತಿ ಮೇಲೆ, ಆಮೇಲೆ ಎಡಗಡೆ ಕೆನ್ನೆ ಮೇಲೆ, ಆಮೇಲೆ ಗಂಟಲಿನ ಭಾಗದಲ್ಲಿ ಮಚ್ಚೆ ಇದೆ ರೀ. ಅದು ಹುಟ್ಟಾನೆ ಇದೆ ರೀ. ಡಾಕ್ಟರ್ಸ್ ಕೇಳಿದ್ರಿ, ಅದೇನು ಗೊತ್ತಾಗ್ಲಿಲ್ಲ ಅವ್ರಿಗೆ ಡೆಲಿವರಿ ಆದ್ಮೇಲೆ. ಮತ್ತ ಬೇರೆ ಡಾಕ್ಟರ್ಸ್ ಕೇಳಿದ್ರಿ, ಅವ್ರಿಗೂ ಗೊತ್ತಾಗಿಲ್ಲ. ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಗೊತ್ತಾಗಿಲ್ಲ. ಮತ್ತ ಅದೆಲ್ಲ ಚೆನ್ನಾಗಿದ್ನ ರೀ. 4 ತಿಂಗಳು ಚೆನ್ನಾಗಿದೆ. 4ನೇ ತಿಂಗಳಿಗೆ ಒಂದ್ಸಲ ಹೋದ ಸೀಗೆ ಹುಣ್ಣಿಗೆ ನೋಡ್ರಿ, ಅದು ಹೋದ ವರ್ಷ ಸೀಗೆ ಹುಣ್ಣಿಗೆ ಆದ್ಮೇಲೆ ಒಂದ್ ಸ್ವಲ್ಪ ಕಣ್ಣು ಮೇಲ್ ಮಾಡಿ ಒಂಥರ ಜೋರಾಗಿ ಅಳಕತ್ತೀ. ಅಳಕ್ ಶುರು ಮಾಡಿದ್ನ. ನಮಗ್ ಹೆದರಿಕೆ ಆಯ್ತು. ಮತ್ತ ಇಲ್ಲ ದೇವ್ರದ್ ಏನ್ರ ಇರ್ಬೋದನೋ ಅಂತಂದ್ ಎಲ್ಲಾ ಮಾಡಿದ್ವಿ ಅದನ್ನ, ಶಾಂತಿನ. ಅದ್ರದ್ದು ಕಡಿಮೆನ ಆಗ್ಲಿ, ತಾಸಿಗೆ ಹೆಚ್ಚಾಕ್ಯಂತರ ಬಂತು. ಒಂದ್ ಸ್ವಲ್ಪ ಕೈ ಕಾಲು ಹಂಗ ಮೇಲೆ ಜೋರಿಗೆ ಎಳ್ಕೊಳೋದು ಮಾಡಿದ್ನ ರೀ. ಅದಕ್ಕೆ ಮತ್ತ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೋಡಿ ಅವ್ರಿಗೆಲ್ಲ MRI ಸ್ಕ್ಯಾನು, ಆಮೇಲೆ ಕಿವಿದು ಟೆಸ್ಟ್, ಎಲ್ಲಾ ಟೆಸ್ಟ್ ಮಾಡ್ಸಿದ್ರಿ. ಒಂದೊಂದ್ ಸ್ವಲ್ಪ ಪಿಟ್ ತೊಂದ್ರೆ ಇದೆ ಅಂತ ಹೇಳಿದ್ರು. ತೊಂದ್ರೆ ಇದೆ, ಅದು ಅವನಿಗೆ ಎಂತದು ಮೈಕ್ಲೋನಿಕ್ ಜರ್ಕ್ಸ್ ಅಂತ ಹೇಳಿದ್ರು ಅವ್ರಿಗೆ. ಆತರ ಜರ್ಕ್ಸ್ ಬರೋದು ಅವನಿಗೆ. ಅವನಿಗೆ ಎಲ್ಲ ಸ್ಕ್ಯಾನ್ ಮಾಡ್ಸಿದ್ರೆ ಅವ್ರು ಟ್ರೀಟ್ಮೆಂಟ್ ಶುರು ಮಾಡಿದಾರೆ. ಈಗ 1 ವರ್ಷ ಆಯ್ತು. ಈ ದೀಪಾವಳಿಗೆ 1 ವರ್ಷ ಆಯ್ತು. ಅದು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಕಡಿಮೆ ಆಯ್ತಾ ಮತ್ತೆ ಬಂತ? ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಒಂದು ಟಾನಿಕ್ ಕೊಟ್ಟಿದ್ದಾರೆ ಡೈಲಿ ಹಾಕ್ಲಿಕ್ಕೆ. ಅದು ಕಡಿಮೆ ಆಗಿದೆ ಸರ್ ಜರ್ಕ್ಸ್. ಅದು ಇನ್ನೂ ಕಡಿಮೆ ಅಂದ್ರೆ ಪೂರ್ತಿ ಹೋಗಿಲ್ಲ ಸರ್. ಇದು ದಿನಾನು ಆಗ್ತಾ ಇದೆ. ಅದಕ್ಕೆ ಅವನಿಗೆ ಜಾತಕದಲ್ಲಿ ಏನಾದ್ರು ತೊಂದರೆ ಇದೆಯಾ ಏನೋ. ಅವ್ರ ನಕ್ಷತ್ರ ಏನಮ್ಮ ಮಗುದು? ನಾನು ಜನ್ಮ ನಕ್ಷತ್ರ ಉತ್ತರ ಭಾದ್ರಪದ. ಉತ್ತರ ಭಾದ್ರಪದ ನಕ್ಷತ್ರ. ಕುಂಭನ ಮೀನನ? ಮೀನರಾಶಿ. ಮೀನರಾಶಿ. ಚಿಂತೆ ಮಾಡಬೇಡಮ್ಮ. ಅವನ ಹೆಸರು ಇಟ್ಟಿದ್ದೇವೆ ಗುರುಜಿ. ಇಲ್ಲ ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಆತನ ಜನ್ಮ ನಕ್ಷತ್ರದಲ್ಲಿ ಇಲ್ಲಿವರೆಗೂ ಸಮಸ್ಯೆಗಳಿದೆ. ಇನ್ನೂ ಒಂದು 4 ತಿಂಗಳು ಹೀಗೆ ಇರುತ್ತೆ. 4 ತಿಂಗಳು ಕಳೆದ ಮೇಲೆ ಸ್ವಲ್ಪ ನಿಧಾನಕ್ಕೆ ಅಭಿವೃದ್ಧಿ ಆಗ್ತಾನೆ. ಆದ್ರೆ ಇದು ಜನ್ಮತಃ ಬಂದದ್ದಲ್ಲ. 4 ತಿಂಗಳಾದ್ರೂ ನಡೀತಾ ಇಲ್ಲ, ಕೂತಾ ಇಲ್ಲ, ಇನ್ನು ಕತ್ತು ಸಹಿತ ನಿಂತಿಲ್ಲ. ಒಂದು ಇಲ್ಲ ಮಗು, ಏನಿದ್ರು ಹಾಸಿಗೆ ಮೇಲೆ ಮಲಗೋದವನು. ಬೇರೆ ಮಕ್ಕಳು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಗುರುಜಿ. ನಂಗೆ ಅರ್ಥ ಆಗುತ್ತೆ ತಾಯಿ. ಆದರೆ ನೀನು ಇದನ್ನು ಬಾಧೆ ತಗೋಬಾರ್ದು, ಮನಸ್ಸಲ್ಲಿ ತಗೋಬಾರ್ದಮ್ಮ. ಆದಷ್ಟು ಆ ಮಗುನ ಸಂರಕ್ಷಣೆ ಮಾಡೋದಲ್ಲೇ ನಿನ್ನ ಧರ್ಮ. ಯಾಕೆಂದ್ರೆ ಪರಿಸ್ಥಿತಿ ಅದೇ ರೀತಿ ಜೋಪಾನ ಮಾಡ್ತಿದ್ದೀನಿ. ಆದ್ರೂ ಯಾವ್ದಾದ್ರು ಮಗು ನಡೀತಾ ಇದ್ರೆ, ಓಡ್ತಾ ಇದ್ರೆ ಒಂಥರ ತುಂಬಾ ಹಿಂಸೆ ಆಗುತ್ತೆ. ಕರೆಕ್ಟ್ ಅಮ್ಮ, ನನಗೆ ಅರ್ಥ ಆಗುತ್ತೆ ಮಗು. ಯಾಕೆಂದರೆ ಯಾವುದೇ ಆದರೂ ಸಹಿತ, ಯಾವುದೇ ಒಬ್ಬ ತಾಯಿ ಆದರೂ ಒಂದೊತ್ತು ಊಟ ಕಡಿಮೆ ಆದರೂ ಸಹಿತ ಮಕ್ಕಳ ಆರೋಗ್ಯದ ಬಗ್ಗೆ ಭಾಳ ಚಿಂತನೆ ಇರುತ್ತೆ. ಹೌದೌದು ಗುರುಜಿ, ನನಗೆ ಅರ್ಥ ಆಗುತ್ತೆ ಮಗು. ತಲೆ ಕೆಡಿಸ್ಕೋಬೇಡಮ್ಮ. ನಿನ್ನ ಮಗು ಖಂಡಿತ ಗುಣ ಆಗುತ್ತೆ, ಧೈರ್ಯವಾಗಿರು. ಇದಕ್ಕೆ ವೈದ್ಯರು ಏನು ಹೇಳಿದಾರಮ್ಮ? ವೈದ್ಯರು ಅದೇನೋ ಅವ್ನ ಜೀವಕ್ಕೇನು ತೊಂದರೆ ಇಲ್ಲ, ಆದ್ರೆ ಮಾನಸಿಕ ಬೆಳವಣಿಗೆ ಅವ್ನಿಗೆ ಕಷ್ಟ. ಬೇರೆ ಮಕ್ಳ ತರ, ನಾರ್ಮಲ್ ಮಕ್ಳ ತರ ಇರಲ್ಲ ಅವನು. ಆಮೇಲೆ ಬಲ ಕಿವಿದು ಒಂದ್ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದಾರೆ ಗುರುಜಿ. ಅಂದ್ರೆ ಕಿವಿ ಕೇಳಿಸ್ತಾ ಇಲ್ವಾ ಮಗುಗೆ? ಅಲ್ಲ, ನಾವೇನಾದ್ರೂ ಒಂದ್ ಸ್ವಲ್ಪ ಶಬ್ದ ಮಾಡಿದ್ರೆ, ಅವ್ನು ಮಾತಾಡ್ಸಿದ್ರೆ ಅವ್ನ್ ಸ್ವಲ್ಪ ಗಮನ ಹರಿಸ್ತಾನೆ. ಇಲ್ಲ ಅಂದ್ರೆ ಸುಮ್ಮನೆ ಮಲ್ಕೊಳೋದೇ ಒಂದು. ಈಗ ಒಟ್ಟು ಟೋಟಲ್ ಎಷ್ಟು ವರ್ಷ ಅಮ್ಮ ಮಗುಗೆ? ಏನ್ ಗುರುಜಿ? ಈಗ ಮಗು ಎಷ್ಟು ವರ್ಷನಮ್ಮ? 1 ವರ್ಷ 4 ತಿಂಗಳು. ಇನ್ನೂ 1 ವರ್ಷ 4 ತಿಂಗಳು ಅಷ್ಟೇ ಅಲ್ವಾ? ಚಿಂತೆ ಮಾಡಬೇಡ, ನಿನ್ನ ಮಗು ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ. ಮಗುಗೆ ಬೇಕಾದಂಥ ಔಷಧಿಗಳನ್ನು ಕೊಡಿಸು. ಜೊತೆಗೆ ಒಂದು 9 ಸೋಮವಾರ ನಿಮ್ಮ ಊರಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಉಪ್ಪು ಮತ್ತೆ ಬೆಲ್ಲ, ಉಪ್ಪು ಮತ್ತೆ ಬೆಲ್ಲ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದಷ್ಟು
ಈಶ್ವರನ ದೇವಸ್ಥಾನಕ್ಕೆ ಕೊಡು. ಹಾ ಹಾ ಹೇಳಿ ಗುರುಜಿ. ಮಗು ತೂಕ ಮಾಡಿಸು. ಮಗು ಎಷ್ಟು ತೂಕ ಇದೆ, ಎಷ್ಟು ಕೆಜಿ ಬರುತ್ತೋ ಆ ಎಷ್ಟು ತೂಕ ಇದೆ ಆ ತೂಕದಷ್ಟು ಬೆಲ್ಲ ಮತ್ತು ಉಪ್ಪನ್ನ ಶಿವಾಲಯಕ್ಕೆ ಕೊಡು. ಆಯ್ತ್ರಿ ಗುರುಜಿ. ಅದರ ಒಂದು ಪ್ರಾರಬ್ಧ ಕರ್ಮ, ಅದರ ಆ ಮಗುವಿನ ಪೂರ್ವ ಜನ್ಮದ ಇತಿಹಾಸ ಏನಿರುತ್ತೋ. ಯಾಕೆಂದ್ರೆ ನೋಡಮ್ಮ, ತಾಯಿ ಗರ್ಭದಲ್ಲಿ ಒಂದು ಮಗು ಯಾವಾಗ ನಿಮ್ಮ ಗರ್ಭ ನಿಲ್ತು ಅಂತ ಗೊತ್ತಾಗುತ್ತೋ ಆ ಸನ್ನಿವೇಶ ಸ್ವಲ್ಪ ಬೆಳೆದಾದ ನಂತರ ಕೈ ಕಾಲು ಮೂಗು ಕಣ್ಣು ಎಲ್ಲ ಬಂದಾದ ನಂತರ ಇನ್ನು ಜೀವ ಭಿಕ್ಷೆ ಕೊಡ್ತಾನೆ ಭಗವಂತ. ಆ ಜೀವ ಭಿಕ್ಷೆಯನ್ನು ಕೊಡಬೇಕಾದ್ರೆ ಅದು ಯಾವ ಆತ್ಮ ಯಾವ ಜೀವ ಭಿಕ್ಷೆ ಅಲ್ಲಿ ಜೀವ ಬಂದು ಸೇರ್ಕೊಂಡಿರುತ್ತೋ ಅದರ ಪ್ರಾರಬ್ಧ ಕರ್ಮವೇನಿರುತ್ತೋ ಅದು ನಂತರ ಆ ಮಗು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈಗ ಆ ಮಗುವಲ್ಲಿರ್ತಕ್ಕಂತಹ ಕರ್ಮ ಫಲವನ್ನು ದೂರ ಆಗಬೇಕಾದ್ರೆ ಅದು ಪುನಃ ಶಿವನ್ನೇ ಪ್ರಾರ್ಥನೆ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಕಾರ್ತಿಕ ಮಾಸದಲ್ಲೇ ನೀನು ಹೇಳ್ತಿದ್ಯಾ, ಕಾರ್ತಿಕ ಮಾಸದಲ್ಲಿ ನೀನು ಕಳಿಸಿರ್ತಕ್ಕಂಥ ಶಿವನ್ನೂ ನಾನು ಕಳಿಸ್ಕೊಟ್ಟಿದ್ಯಾ, ತುಂಬ ಸಂತೋಷ. ನಾನು ಹೇಳ್ತಾ ಇದ್ದೀನಮ್ಮ, ಶಿವನ ಆಲಯದಲ್ಲಿ ಉಪ್ಪು ಮತ್ತು ಬೆಲ್ಲ ಇದನ್ನ ತೂಕ ಮಾಡಿಸಿ ಶಿವನ ದೇವಸ್ಥಾನ ಕೊಡು. ಈ ಥರ 9 ಸೋಮವಾರ ಸಂಕಲ್ಪ ಮಾಡ್ಕೋ. ಖಂಡಿತ ನಿನ್ನ ಮಗು ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ. ನಿನ್ನ ಮಗು ಶೀಘ್ರವಾಗಿ ಗುಣಮುಖರಾಗಿ 4 ಜನದಂತೆ ನಿನ್ನ ಮಗು ಕಾಣಲಿ, ಬೇಗ ಅದು ಆರೋಗ್ಯವಂತಲಾಗಲಿ ಅಂತ ನಾನು ಶಿವನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಈಗ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು ಸರ್? ಮೇಡಮ್ ನಾವು ಮಂಜು ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಮೈಸೂರು ಡಿಸ್ಟ್ರಿಕ್ಟ್ ಬಂದೂರು ಹತ್ರ ಅಂಕಮುದ್ರ ಅಂತ. ನಾವು ಇರೋದು ಬೆಂಗಳೂರಲ್ಲಿ ಮೇಡಮ್, ಕೆಲಸದಲ್ಲಿ ಇರೋದು. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಂಜು ಅವರೇ? ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು, ನನ್ನ ಲೈಫ್ ಬಗ್ಗೆ, ನನ್ನ ಮಿಸಸ್ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿಪ್ಪ. ಕೊಡಿ ಮೇಡಮ್. ಹಲೋ. ನಮಸ್ಕಾರ ಸ್ವಾಮಿ. ಹಾ ನಮಸ್ಕಾರ, ಹೇಳಿಪ್ಪ. ಸ್ವಾಮಿ ಸ್ವಲ್ಪ ನಮ್ಮ ಲೈಫ್ ಬಗ್ಗೆ ಹೇಳ್ಬೇಕು. ಬೆಂಗಳೂರಿಗೆ ಬಂದು ನಾವು 15 ವರ್ಷ ಆಯ್ತು, ಏನು ಆಗಿಲ್ಲ ಸ್ವಾಮಿ. ನನ್ನ ಮಿಸಸ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿಲ್ಲ ನಮ್ಗೆ. ಸ್ವಲ್ಪ ಏನ್ ಮಾಡ್ಬೇಕಂತ ಹೇಳ್ಬೇಕು ಸ್ವಾಮಿ. ನನ್ ಕೆಲ್ಸಕ್ಕೆ ಹೋಗ್ಬೇಡ, ಮನೇಲಿ ಇರು ಅಂತ ಹೇಳ್ತಿದ್ದೀನಿ. ಅವ್ರು ಹೋಗ್ಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೋಗ್ತಿದ್ದಾರೆ ಈಗ ಆಲ್ರೆಡಿ ಸರಿಕೆ. ಇನ್ನೊಂದು 8 ಅಥವಾ 9 ತಿಂಗಳ ತನಕ ನಿಮ್ಮ ಭವಿಷ್ಯತ್ ಅಷ್ಟು ಸಮಂಜಸವಾದಲ್ಲ. ಈ 9 ತಿಂಗಳ ಕಳೀಲಿ ಖಂಡಿತ ಅನುಕೂಲ ಆಗುತ್ತೆ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಗೆ ಏನ್ ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನ ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರ ಯೋಗನೂ ಚೆನ್ನಾಗಿದೆ, ಶುಕ್ರನೂ ಚೆನ್ನಾಗಿದ್ದಾರೆ. ಶುಕ್ರನ ಆಶೀರ್ವಾದದಿಂದ ತುಲಾ ರಾಶಿಯಲ್ಲಿರ್ತಕ್ಕಂಥವರ ಮುಖದ ವರ್ಚಸ್ಸು ಭಾಳಷ್ಟು ವಿಶೇಷವಾಗುತ್ತೆ. ನೀವು ಯಾವ ಕೆಲಸಗಳನ್ನು ಇಷ್ಟು ದಿವಸ ನೀವು ಮಾಡಲಿಕ್ಕೆ ಆಗದಿರ ಭಾಳ ಹಿಂಸೆ ಪಡ್ತಿದ್ರು, ಯಾವ ಕೆಲಸದಲ್ಲಿ ನಿಮಗೆ ಯಶಸ್ಸಿಲ್ಲದಿರುತ್ತೋ ಅಂತಹ ಕೆಲಸಗಳನ್ನು ಇವತ್ತು ನೀವು ಕೈಗೆತ್ಕೋಬಹುದು. ಆದರೂ ಇವತ್ತು ನಿಜಕ್ಕೂ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿನ ಹಬ್ಬ. ಇವತ್ತು ತುಲಾ ರಾಶಿಯಲ್ಲಿರ್ತಕ್ಕಂಥವರು ದೇವಿನ ಪ್ರಾರ್ಥನೆ ಮಾಡಿ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಸಾಕಷ್ಟು ಯಶಸ್ಸಿನ ಹಾದಿ ತಮ್ಮದಾಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಬೇಕು, ಬಿಟ್ಟರೆ ಇನ್ನೆಲ್ಲ ಕೆಲಸಗಳಲ್ಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಾಕಷ್ಟು ಯಶಸ್ಸನ್ನು ಕಾಣತಕ್ಕಂಥ ಈ ಒಂದು ಶುಭ ದಿನ ಭಾಳ ವಿಶೇಷವಾಗಿದೆ. ನಂಜುಂಡೇಶ್ವರನ ಪ್ರಾರ್ಥನೆ ಮಾಡಿ, ಶಿವನ ಆರಾಧನೆ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿ ಪಡೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ದೇಹದಲ್ಲಿ ಅಲರ್ಜಿ ಸಮಸ್ಯೆಗಳು ಬಾಧಿಸುವಂಥದ್ದು, ಚರ್ಮದಿಂದ ಆಗ್ತಕ್ಕಂಥದ್ದು, ರಕ್ತನಾಳಿಗಳಲ್ಲಿ ರಕ್ತಚಲನೆ ಸಮಂಜಸವಾಗಿ ಆಗದೇ ಇರತಕ್ಕಂಥದ್ದು, ವಿಪರೀತವಾದಂತಹ ಮೈಕೈ ನೋವು, ಮೊಣಕಾಲು ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಕಣ್ಣಿನ ರೆಪ್ಪೆ ತಳ ಭಾಗದಲ್ಲಿ ಕಪ್ಪಾಗುವಂಥದ್ದು, ಇಂತಹ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳು ಆಟ ಆಡುವಾಗ ಬೀಳೋದು ಏಳೋದು ಸಾಕಷ್ಟು ಇರುತ್ತೆ. ಮಕ್ಕಳ ಬಗ್ಗೆ ಬಹಳ ಕಾಳಜಿ ಬೇಕು. ಹಾಗೆ ಡ್ರೈವಿಂಗ್ ಮಾಡುವಾಗ, ವೆಹಿಕಲ್ ಡ್ರೈವ್ ಮಾಡುವಾಗ ಅಷ್ಟೇ ಜೋಪಾನ ಬೇಕು. ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ಅಷ್ಟು ಸಮಂಜಸವಾದಲ್ಲದ್ರಿಂದ ಸಣ್ಣ ಪುಟ್ಟ ಪೆಟ್ಟು ಅನುಭವಿಸುವಂಥದ್ದು, ಪೆಟ್ಟು ಬೀಳುವಂಥದ್ದು ಸಾಕಷ್ಟು ಕಂಡುಬರುತ್ತೆ. ಆದರೂ ಇವತ್ತಿನ ದಿವಸ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ತುಳಸಿಯಿಂದ ಸ್ವಾಮಿಯ ಪಾದದ ಮೇಲೆ ತುಳಸಿ ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ನೆಮ್ಮದಿ ನೋಡಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಧನುರಾಶಿ ಧನುರ್ಲಗ್ನ, ಧನುರ್ಲಗ್ನದಲ್ಲಿ ಜನಿಸಿ ಧನುರಾಶಿಯಾಗಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಭಾಳಷ್ಟು ಮುನ್ನಡೆ. ಹಾಗೆ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ನೆಮ್ಮದಿಯುತವಾದಂತಹ ವಾತಾವರಣವನ್ನು ನೋಡ್ತೀರಿ. ಹಾಗೆ ನಿಮ್ಮ ವಾಸ್ತುವಿಗೆ ಬೇಕಾದಂಥ ಅಥವಾ ನಿಮ್ಮ ಮನೆಗೆ ಬೇಕಾದಂಥ ಅಥವಾ ನಿಮ್ಮ ಅಲಂಕಾರಕ್ಕೆ ಬೇಕಾದಂಥ ವಸ್ತು ಸಾಮಗ್ರಿಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತೀರಿ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವರು ನೂತನವಾದಂತಹ ವಸ್ತ್ರವನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಮನೆಯ ಗೃಹಕ್ಕೆ ಬೇಕಾದಂಥ ಮನೆಗೆ ಬೇಕಾದಂಥ ಅಲಂಕಾರ ಸಾಮಗ್ರಿಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗಿದೆ. ಧನುರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಅಷ್ಟು ಸರಿಸಮಾನವಾದಂಥ ದಿನವಲ್ಲ. ಆದರೂ ಈ ಸಮಯದಲ್ಲಿ ಬಂದು ಒದಗತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಆಗ್ಬೋದು. ಈ ಸಮಯದಲ್ಲಿ ತಪ್ಪದಿರ ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ,
ಓಂ ನಮೋ ನಾರಾಯಣಾಯ. ಈ ನಾರಾಯಣನ ಮಹಾಮಂತ್ರವನ್ನು ಅಂದರೆ ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಂತ್ರವನ್ನು ನೀವು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಈಗ ಕರೆಯನ್ನ ಸ್ವೀಕರಿಸೋ ಸಮಯ ಆಗಿದೆ ಅಲ್ವಾ, ಬನ್ನಿ ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಸವಿತಾ ಮಾತಾಡ್ತಿರೋದು ಮೇಡಮ್, ಭದ್ರಾವತಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಸವಿತಾ ಅವ್ರೆ. ಕೊಡಿ ಮೇಡಮ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಹ್ಞೂ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ನಿಮ್ಮ ಪ್ರೋಗ್ರಾಮ್ ದಿನ ನೋಡ್ತೀವಿ ಗುರುಜಿ ನಾವು. ಚೆನ್ನಾಗಿ ಬರ್ತಾ ಇದೆಯಾ ಕಾರ್ಯಕ್ರಮ? ಚೆನ್ನಾಗ್ ಬರ್ತಿದೆ ಗುರುಜಿ. ನಾವು ನಿಮ್ ಜೊತೆ ಮಾತಾಡ್ಬೇಕಂತ ಬಹಳ ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ, ಮಾತಾಡಕ್ಕೆ ಆಗ್ಲಿಲ್ಲ ಗುರುಜಿ. ನೋಡಿ ಇವತ್ತು ಸಿಕ್ಬಿಟ್ಟಿದೆ ಕರೆ. ಹ್ಞೂ ಗುರುಜಿ, ತುಂಬಾ ಖುಷಿ ಆಗ್ತಿದೆ ಗುರುಜಿ. ಹೇಳಮ್ಮ, ಏನ್ ವಿಚಾರ ತಿಳ್ಕೊಬೇಕಾಯ್ತು ತಾಯಿ? ಗುರುಜಿ, ನಮಗೆ ಆಚೆಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಏನ್ ಕೆಲ್ಸನೂ ಆಗ್ತಿಲ್ಲ ಗುರುಜಿ, ಯಾಕೋ ಅಂತ ಗೊತ್ತಿಲ್ಲ ಗುರುಜಿ. ನೋಡಿಮ್ಮ, ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಸ್ವಲ್ಪ ವಿಳಂಬ ಆಗತ್ತೆ. ಆದ್ರೂ ಗುರುಜಿ ನೀವು ಮೊದಲು ಬಿದ್ದಷ್ಟು ಕಷ್ಟ, ಮೊದಲು ಅನುಭವಿಸಿದಷ್ಟು ಬಾಧೆ ಇವತ್ತೇನಿಲ್ಲ. ಇಲ್ಲ ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ರಿ, ಬಹಳ ಕಷ್ಟಗಳನ್ನು ಅನುಭವಿಸಿದ್ರಿ, ಇಲ್ಲದಂತ ಸಮಸ್ಯೆಗೆ ತಲೆ ಕೊಡಬೇಕಾದ ಪ್ರಸಂಗ ಇತ್ತು. ಆದ್ರೆ ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀರಿ. ಹೌದು ಗುರುಜಿ. ನೀವು ನಂಬಿರ್ತಕ್ಕಂಥ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಎಲ್ಲಾ ಕಡೆಯಿಂದಲೂ ಸ್ವಲ್ಪ ಮಟ್ಟಿಗೆ ಬೆಳಕು ತೋರಿಸ್ತಾ ಇದ್ದಾನೆ. ಇನ್ನೊಂದು 4 ತಿಂಗಳು ತಗೋಬೇಕು ಅಂತ ಹೇಳಿದ್ವಿ ಗುರುಜಿ, ಆದ್ರೂ ಏನು ತಗೊಳಕ್ ಹೋದ್ರು ಅಲ್ಲೇ ಅಡೆತಡೆಗಳು ಬರ್ತಾ ಇದೆ ಗುರುಜಿ. ಏನ್ ಮಾಡಕ್ ಹೋದ್ರು ಆಗ್ತಿಲ್ಲ ಗುರುಜಿ. ಅಮ್ಮ, ಇನ್ನು 4 ತಿಂಗಳ ತನಕ ನಿಮ್ಮ ಸ್ವರತರಂಗದಲ್ಲಿ ಯಶಸ್ಸಿಲ್ಲ. ಈ 4 ತಿಂಗಳು ಕಳೀಲಿ. ಗುರುಜಿ, ಈಗ ನಿಮ್ಮಲ್ಲಿ ಆಗ್ತಾ ಇರೋ ಬದಲಾವಣೆ ಮತ್ತಷ್ಟು ಬದಲಾವಣೆ ಆಗುತ್ತೆ, ಮತ್ತಷ್ಟು ಚೆನ್ನಾಗಿರ್ತೀರಿ. ಗುರುಜಿ. ಗುರುಜಿ, ಮತ್ತೆ ನಮ್ಮ ಮಕ್ಳು ಆಗಿರ್ಲಿಲ್ಲ ಗುರುಜಿ. ಈಗ 10 ವರ್ಷ ಗುರುಜಿ, ಅವ್ರಿಗೆ ಇಬ್ರಿಗೆ ಜೋಡಿ ಆದ್ರು ಗುರುಜಿ. ಚೆನ್ನಾಗಿದ್ದಾರೆ. ಅದಾದ್ಮೇಲೆ ಮತ್ತೆ ಏನು ಮಾಡಕ್ ಆಗ್ತಿಲ್ಲ ಗುರುಜಿ. ಒಂದ್ ಸೈಡ್ ತಗೋಬೇಕು, ಏನಾದ್ರು ಮಾಡ್ಬೇಕಂದ್ರೆ ಏನ್ ಕೆಲ್ಸಾನು ಆಗಲ್ಲ ಗುರುಜಿ, ಹಂಗಾಗ್ತಿದೆ ಗುರುಜಿ. ಚಿಂತೆ ಮಾಡ್ಬಿಡಮ್ಮ, ಅತಿ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಈ 4 ತಿಂಗಳು ಬಿಡು. ಈ 4 ತಿಂಗಳ ತನಕ ನಿಮ್ಮ ಮನೆದೇವ್ರನ್ನ ಪ್ರಾರ್ಥನೆ ಮಾಡಿ, ಪ್ರತಿದಿನ ತಪ್ಪದಿರ ತುಳಸಿ ಪೂಜೆ ಮಾಡಿ. ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ತುಳಸಿ ಗಿಡಕ್ಕೆ ಪ್ರತಿ ಸೈಡ್ನಷ್ಟು ಅರಿಶಿನ ಕುಂಕುಮ ಇಟ್ಟು ಒಂದುದ್ದರಣೆ ತುಳಸಿ ತೀರ್ಥ ತೆಗೆದುಕೊಂಡು ನಂತರ ನೀವು ಮುಂದಿನ ಕೆಲಸಗಳನ್ನು ಶುರು ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೇದಾಗುತ್ತೆ. ಸವಿತಾ ಅವರೇ, ಧನ್ಯವಾದಗಳು ನಿಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯ 3 ರಾಶಿಗಳ ಕುರಿತಾಗಿ ತಿಳಿಸ್ಕೊಟ್ಬಿಡ್ತೀರಾ? ಮಕರ, ಕುಂಭ, ಮೀನ. ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಷಣ್ಣೋ ದೇವಿ ರವಿಷ್ಠಯ ಆಪೋ ಭವಂತು ವೇದೇಂಶಯೋ ರವಿಷ್ಠವಂತನಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಶನೈಶ್ಚರ ಮಂತ್ರವನ್ನು ನೀವು ಪಠಿಸಿದ್ದೇ ಆದರೆ ಸಾಕಷ್ಟು ಯಶಸ್ಸನ್ನು ತಾವು ಕಾಣ್ತೀರಿ. ಹಾಗೆ ನಿಮ್ಮ ಜಾತಕಚಾರ ಪ್ರಕಾರ ಶನೈಶ್ಚರ ಮಂತ್ರ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನ, ಇದನ್ನು ಮಾಡೋದ್ರಿಂದ ಇವತ್ತಿನ ದಿನಕ್ಕೂ ಸಹಿತ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಹಾಗೂ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಒಳಗಾಗಿ ಯಾರಿಗಾದರೂ ಅವರಿಗೆ ಊಟದ ಉಪಚಾರ ಆಗಲಿ, ಊಟ ಕೊಡಿಸ್ತಕ್ಕಂಥದ್ದು ಅಥವಾ ತಿನ್ನಲಿಕ್ಕೆ ಏನಾದರೂ ಪದಾರ್ಥಗಳನ್ನು ಕೊಡಿಸುವಂಥದ್ದು, ನಿಮ್ಮ ಕೈಯಿಂದ ಅನ್ನದಾನವನ್ನು ಮಾಡಿದ್ದೆ ಆದರೆ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲವನ್ನು ನೋಡ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿನ ಯತಿಗಳ ದರ್ಶನ, ಗುರುಗಳ ದರ್ಶನ, ಗುರು ರಾಯರ ಅನುಗ್ರಹ ಪಡಿತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಹಾಗೆ ಕುಂಭರಾಶಿಯವರು ಇವತ್ತಿನ ದಿವಸ ಮಧ್ಯಾಹ್ನ ಅನ್ನಪ್ರಸಾದ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡ್ತಾ ಮತ್ತೊಬ್ಬರಿಗೆ ಇಷ್ಟು ಅನ್ನದಾನವನ್ನು ಮಾಡಿದ್ರೆ ಮತ್ತಷ್ಟು ಕಾರ್ಯಸಿದ್ಧಿ ಇದೆ. ನೀವು ಸಹಿತ ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ ಶನೈಶ್ಚರ ಮಂತ್ರವನ್ನು ನೀವು ಪಠನೆ ಮಾಡಿ ಇಷ್ಟಾರ್ಥಗಳನ್ನು ಖಂಡಿತ ಸಿದ್ಧಿಸ್ಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಮತ್ತಷ್ಟು ಗಮನ ಬೇಕು. ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಹಿನ್ನಡೆ ಅನುಭವಿಸ್ತಾ ಇದ್ದೀರಿ, ಸಾಕಾಗ್ತಾ ಇಲ್ಲ. ನೀವು ಓದ್ತಾ ಇರ್ತಕ್ಕಂಥದ್ದು ಮತ್ತಷ್ಟು ಹೆಚ್ಚಿನ ರೀತಿ ಶ್ರಮವಿದ್ದು ಓದಿದ್ರೆ ಅಷ್ಟೇ ಪ್ರತಿಫಲವನ್ನು ಖಂಡಿತ ನೋಡ್ತೀರಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ನಿಮ್ಮ ಸ್ವಂತ ಮನೆಗೆ ಅಥವಾ ಈ ವಾಸ ಮಾಡ್ತಾ ಇರತಕ್ಕಂಥ ವಾಸ್ತುಗೃಹದಲ್ಲಿ ಮತ್ತಷ್ಟು ವಾಸ್ತುಗೃಹಕ್ಕೆ ಸಂಬಂಧಪಟ್ಟಂಥ ಅಲಂಕಾರದ ಸಾಮಗ್ರಿಗಳಾಗಲಿ ಅಥವಾ ಮನೆಯ ವಾಸ್ತುವಲ್ಲಿರ್ತಕ್ಕಂಥ ಮನೆಯ ಸುಣ್ಣ ಬಣ್ಣ ಆಗಲಿ ಇವನ್ನು ಬದಲಾಯಿಸುವಂಥದ್ದು ಅಥವಾ ನಿಮಗೆ ಸ್ವಂತವಾಗಿರ್ತಕ್ಕಂಥದ್ದು ನಿಮ್ಮ ಸ್ವಂತ ಜಾಗ ಆಗಲಿ ಅಥವಾ ಒಂದು ಹೊಸದಾಗಿ ತೆಗೆದುಕೊಳ್ಬೇಕಾದಂಥ ಪ್ರಾಪರ್ಟಿ ಬಗ್ಗೆ ಆಗಲಿ ಇದರ ಬಗ್ಗೆ ಬಹಳ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಆತ್ಮೀಯರು ಬಂಧು ಮಿತ್ರರು ತುಂಬ ಹತ್ತಿರದಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರು ಇವ್ರ ಬಗ್ಗೆ ಬಹಳ ಚಿಂತನೆ ಮಾಡ್ತಕ್ಕಂಥದ್ದು ನಿಮ್ಮ ಭವಿಷ್ಯತ್ತಾಗಿದೆ. ಈ ಮಧ್ಯದಲ್ಲಿ ಬೆನ್ನುವಿಂದ ಸಾಕಷ್ಟು ಜನ ಒದ್ದಾಡ್ತೀರಿ.
ಮೀನರಾಶಿಯವರು ಬೆನ್ನವಿಂದ ಒದ್ದಾಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಮಂಜಸವಾಗಿ ಇಲ್ಲದಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ ತನಕ ಇಲ್ಲದ ಒಂದು ರೀತಿ ನೀತಿ ಅಂದರೆ ನೀವು ಎಷ್ಟೇ ಕ್ರಮಬದ್ಧವಾಗಿದ್ದರೂ, ಎಷ್ಟೇ ಸಜ್ಜನರಾಗಿ ಸಜ್ಜನತೆಯಿಂದ ನಡೀತಾ ಇದ್ರೂ ಯಾವುದೋ ಒಂದು ಸಮಸ್ಯೆ ಬಂದು ಇಲ್ಲದಂಥ ರೀತಿ ನಿಮ್ಮ ಮನಸ್ಸು ನೋಯುವಂತಹ ಪರಿಸ್ಥಿತಿ ಮೀನರಾಶಿಯವ್ರಿಗಾಗ್ಬೋದು. ಮೀನರಾಶಿಯವರು ಇವತ್ತಿನ ದಿವಸ ಸಾಯಂಕಾಲ 4:15 6 ಗಂಟೆ ತನಕ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ, ಕೃಷ್ಣನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗಾಗುತ್ತೆ. ಒಳ್ಳೆಯದಾಗಲಿ. ಈಗ ಕರೆಯನ್ನ ಸ್ವೀಕರಿಸೋ ಸಮಯ ಆಗಿದೆ ಅಲ್ವಾ? ಬನ್ನಿ ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದ್ಮಾ? ನನ್ನ ಹೆಸರು ಯಶಸ್ವಿನಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರು ರೋಡ್ ಗುಡ್ದಳ್ಳಿಯಿಂದ ಮೇಡಮ್. ಆನಂದ ಗುರೂಜಿ ಅವರು ರೇಣುಕಾದೇವಿ ಎಲ್ಲಮ್ಮ ಸ್ಥಾಪನೆ ಮಾಡಿದ್ರಲ್ಲ ಮೇಡಮ್, August 15th. ಓಹೋ, ಫುಲ್ ಡೇಟ್ ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ. ಹಾಗಿದ್ರೆ ಆ ಕಾರ್ಯಕ್ರಮ ಖಂಡಿತ ಅಲ್ವಾ ಮೇಡಮ್ ದೇವಸ್ಥಾನ ಇರೋದು ಎಲ್ಲಮ್ಮ ದೇವಿ. ಬಹಳ ಸಂತೋಷ ಅಮ್ಮ. ಗುರೂಜಿ ಇದಾರೆ, ಮಾತಾಡಿ. ಕೊಡಿ ಮೇಡಮ್. ಹಲೋ, ನಮಸ್ತೆ ಗುರೂಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಗುರೂಜಿ, ನೀವು? ಚೆನ್ನಾಗಿದ್ದೀನಮ್ಮ ಮಗು. ಗುರುಜಿ, ನಂದು ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕಾಗಿತ್ತು ಗುರುಜಿ. 7ನೇ ತಾರೀಕಿಂದ ನನ್ಗೆ ಎಕ್ಸಾಮ್ ಇದೆ. ಏನ್ ಓದ್ತಾ ಇದೀಯಾ? ಈ ಸರಿ ಫೈನಲ್ ಇಯರ್ BCom ಗುರುಜಿ. ನಾಳೆ 5th ಸೆಮ್ ಎಕ್ಸಾಮ್ ಇದೆ. ಅದಕ್ಕೆ ಸ್ವಲ್ಪ ಗುರುಜಿ ಹೇಳ್ಬೇಕಾಗಿತ್ತು. ಎಲ್ಲಮ್ಮ, ನೀನು ಕಳೆದ 3 ತಿಂಗಳಿಂದ ನಿನ್ನ ವಿದ್ಯಾಭ್ಯಾಸದಲ್ಲಿ ಬಹಳ ಹಿನ್ನಡೆ ನಡೀತಾ ಇದೆಯಲ್ಲ? ಹೌದು ಗುರುಜಿ. ನಿನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಜಾಸ್ತಿ ಶುರುವಾಗಿದೆ ಗುರುಜಿ ಅಲ್ವಮ್ಮ? ಸ್ವಲ್ಪ ನಿನ್ನ ಸ್ನೇಹ, ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಕನ್ಫ್ಯೂಷನ್, ನಿನ್ನ ಆಸೆ ಆಕಾಂಕ್ಷೆಗಳು ಇದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕು. ಖಂಡಿತ ಚೆನ್ನಾಗಿ ಓದ್ತೀನಿ. ಅನುಷ್ಠಾನ ಏನಾದ್ರೂ ಮಾಡ್ಬೇಕಾ ಗುರುಜಿ ನಾನು? ಅನುಷ್ಠಾನ ಅಂದ್ರೆ ಒಂದು ಕೆಲಸ ಮಾಡಮ್ಮ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳು, 5 ಗಂಟೆಗೆ ಎದ್ದೇಳು. 5ರಿಂದ 6:30 ತನಕ ಆ ಸಮಯದಲ್ಲಿ ಓದ್ತಕ್ಕಂಥದ್ದು ಬಹಳ ಉತ್ತಮ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿದ್ಯಾಭ್ಯಾಸ ಎಷ್ಟು ಶ್ರಮ ಪಟ್ಟರೆ ಆ ಸಮಯದಲ್ಲಿ ನೀನು ಕ್ರಮಬದ್ಧವಾಗಿ ಓದಿದ್ರೆ ಅಷ್ಟೇ ಯಶಸ್ಸಿರುತ್ತೆ. ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ಮೇಡಮ್, ನಾನು ಶಕುಂತಲಾ ಅಂತ ACS ಲೇಔಟ್ ಬೆಂಗಳೂರಿನಿಂದ ಮಾತಾಡೋದು. ಶಕುಂತಲಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಮಾತಾಡುದು ಮೇಡಮ್. ನಾನು 9 ತಿಂಗಳ ಹಿಂದೆ ಫೋನ್ ಮಾಡಿದ್ದೆ. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ನಾನು ಸ್ಟಾಫ್ ಆಗಿದ್ದೆ. ಅವರು ಕೆಲಸ ಬಿಡುದು ಬೇಡ ಅಂತ ಹೇಳಿದ್ರು. ಆದ್ರೆ ಹಲೋ, ಹಾ ಹೇಳಿಮ್ಮ. ಅವ್ರ ಕೆಲಸ ಬಿಡುದು ಬೇಡ ಅಂತ ಹೇಳಿದ್ರು. ಅಂದ್ರೆ ತೊಂದ್ರೆ ತಡ್ಕೊಳಿಕ್ಕೆ ಆಗದ ಕೆಲಸ ಬಿಟ್ಟೆ ನಾನು. ಗುರುಜಿ ಇದ್ದಾರೆ, ಮಾತಾಡಿಮ್ಮ, ಕೇಳಿ ಪ್ರಶ್ನೆ. ಇವತ್ತೇನ್ ಕೇಳ್ಬೇಕಂತಿದ್ದೀರಾ ಅಂತ? ನನ್ ಬಗ್ಗೆನೆ ಗುರುಜಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ನಿಮ್ಗೆ ಗುರುಜಿ. 8 ತಿಂಗಳ ಹಿಂದೆ ನಿಮ್ಮ ಹತ್ರ ಮಾತಾಡಿದ್ದೆ ಗುರುಜಿ. ನಾನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೀವು ಕೆಲವು ತುಂಬಾ ಚೆನ್ನಾಗಿದ್ದು, ತೊಂದ್ರೆ ಇದೆ, ಮತ್ತೆ ಇದು ಆಂಜನೇಯ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಎಲ್ಲ ಹೇಳಿದ್ರು. ಅದು ತೊಂದ್ರೆಯಿಂದ ನನ್ ಕಡೆಗೇನೆ ಜಯ ಆಯ್ತು. ಮತ್ತೆ ಕೆಲ್ಸ ಬಿಡುದು ಬೇಡ ಅಂತ ಹೇಳಿದ್ರೆ ಅದ್ರ ತೊಂದ್ರೆ ತಡ್ಕೊಳಿಕ್ಕೆ ಅದಕ್ಕೆ ಕೆಲ್ಸ ಬಿಟ್ಟೆ ಗುರುಜಿ. ತುಂಬಾ ಕಷ್ಟ ಕೊಟ್ರು ಆಫೀಸಲ್ಲಿ. ಆಮೇಲೆ ನನ್ ಮಗನ ಬಗ್ಗೆ ಹೇಳಿದ್ದೆ, ಮದ್ವೆದ್ದು ಎಷ್ಟೆಷ್ಟು ಯಾವ ತರ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಮತ್ತೆ ನೀವು ಹೇಳಿದ್ರಿ ಇವತ್ತಿಗೆ 4 ತಿಂಗಳು ಹುಡುಗಿ ಸಿಗುತ್ತೆ ಆಗತ್ತೆ ಅಂತ ಹೇಳಿದ್ರು ಗುರುಜಿ. ಮದ್ವೆನು ಮೊನ್ನೆ October 13ಗೆ ಆಯ್ತು. ಅದು ಸ್ವೀಟ್ ಕಳಿಸ್ಬೇಕಿತ್ತು ಗುರುಜಿ. ನಾನು ಫೋನ್ ಮಾಡಿ 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 ಸಾಕಾಯ್ತು. ಈಗ ಸುಮ್ನೆ ಹಾಗೆ ಮಾಡ್ತಾ ಇದ್ದೆ, ಬೆಳಗಿನಿಂದ ಮಾಡಿದ್ದೆ. ಈಗ ಹುಡುಗಿ ಸೋಚ ನನ್ ಜೊತೆನೆ ಇದ್ದಾಳೆ ಗುರುಜಿ. ಅದು ಏನೋ ಅಷ್ಟು ಇದಿಲ್ಲ ಗುರುಜಿ. ನನ್ಗೆ ಅವ್ರ ಹತ್ರ ಮಾತಾಡ್ಬೇಕಿತ್ತು. ನನ್ಗೆ ಹುಡುಗಿನ ತುಂಬಾ ತಪ್ಪ ಇದ್ದಾಳೆ, ಒಳ್ಳೆ ಹುಡುಗಿ. ಅದಕ್ಕೆ ಏನ್ ತೊಂದ್ರೆ ಇದೆ ಅಂತ ಗೊತ್ತಿಲ್ಲ ಗುರುಜಿ. ಒಂದ್ ಸ್ವಲ್ಪ ದಾರಿ ತೋರಿಸ್ಬೇಕು. ಫೀಸ್ ಕಳ್ಸ್ಬೇಕಿತ್ತು ಗುರುಜಿ. ಅದು ಪೋಸ್ಟ್ ಆಫೀಸ್ಗೆ ಹೋದ್ರೆ ಲೆಟರ್ ಬರ್ದು ಒಂದು ಸಾಕಾಯ್ತು. ಆ ಲೆಟರ್ಗೆ ಉತ್ತರನು ಸಿಗ್ಲಿಲ್ಲ. ಯಾಕೆ ಲೆಟರ್ ಇವತ್ತು? ಶಕುಂತಲಾ ಅವ್ರೆ, ನೋಡಿ ನೇರವಾಗಿ ಮಾತಾಡ್ತಾ ಇದ್ದೀರಲ್ವಾ, ತುಂಬಾ ಖುಷಿ ಅನ್ಸ್ತು. ಗುರೂಜಿ ಅವ್ರು ಹೇಳ್ದಂತ ಅನುಷ್ಠಾನ ಮಾಡಿ ನಿಮ್ಗೆ ಒಳ್ಳೇದೇ ಆಗಿದೆ ಅಂತ ಹೇಳಿದೀರಾ. ನಿಮ್ಮ ಸೊಸೆ ಪಕ್ಕದಲ್ಲೇ ಇದ್ರೆ ಇವತ್ತಿಗೂ ಈಗ್ಲೂ ಅಷ್ಟೇ ಗುರೂಜಿ. ನಾನು ಅವ್ರಿಗೆ ಹೇಳಿದ್ದ ಅನುಷ್ಠಾನ ನನ್ ಮಕ್ಕಳಿಗೂ ನನ್ ಸೊಸೆಗೂ ನಾನು ಇವಾಗ್ಲೂ ಮಾಡ್ತಾನೆ ಇದ್ದೇನೆ. ನಿಮ್ಗೆ ನಿಜವಾಗಿ ಎಷ್ಟು ಇಷ್ಟ BT ಕನ್ನಡ ಚಾನೆಲ್ ಎಷ್ಟು ನಿಮ್ಗೆ ಎಷ್ಟು ಒಂದನ್ನು ಹೇಳಿದ್ರು ಸಾಲದ. ಈಗ ನಾನು ಸೊಸೆ ಕೈಗೆ ಕೊಡ್ತೀನಿ, ಒಂದು ದಯವಿಟ್ಟು ಅವಳಿಗೆ ಒಂದ್ ಸ್ವಲ್ಪ ಹೇಳಿದ್ದಾರೆ ಪ್ಲೀಸ್. ಕೊಡಿ ತಾಯಿ, ಕೊಡಿಮ್ಮ, ಮಾತಾಡ್ತೀನಿ, ಕೊಡಿ. ಹಲೋ ಸ್ವಾಮೀಜಿ. ಹಲೋ ಹಲೋ ಸ್ವಾಮೀಜಿ, ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದೆ ತಾಯಿ? ನಾನ್ ಸರ್ ಫೈನ್. ಹೇಳಮ್ಮ. ಏನಿಲ್ಲ ಮಗು, ನಿನ್ನ ಹೆಸರು ಹೇಳಮ್ಮ. ನಂದು ರಾಜೇಶ್ವರಿ. ನಿಮ್ಮ ಪತಿದೇವರ ಹೆಸರು ಹೇಳಮ್ಮ. ಶರತ್ ಕುಮಾರ್. ಶರತ್ ಕುಮಾರ್, ರಾಜೇಶ್ವರಿ. ಧನುರಾಶಿ.
ನಿಂದು ಧನುರಾಶಿನಾ? ಹಾ. ಧನುರಾಶಿಯವರಿಗೆ ರಾಶಿಯಾಧಿಪತಿ ಚಂದ್ರ ಚೆನ್ನಾಗಿದ್ದಾನೆ, ಗುರು ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇನ್ನೂ ನಿನಗೆ ನಿನ್ನದೇ ಆದಂತಹ ಒಂದು ಸ್ವತಂತ್ರತೆ ಸಿಕ್ಕಿಲ್ಲ ಅನ್ನೋ ಮನಸ್ಸಲ್ಲಿ ಬಾಧೆ ನಿನಗೆ, ಅಲ್ವಮ್ಮ? ಅದಕ್ಕೆ ಆಲೋಚನೆ ಮಾಡಬೇಡಿ. ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿಯಿಲ್ಲ. ಈಗ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಎಂತ ಆಗ್ತದೆ, ಕರೆಕ್ಟ್ ಆಗಿ ಕೆಲಸವೇ ಆಗ್ತದೆ. ನೋಡು ಮಗು, ಈ ಸನ್ನಿವೇಶ ಅಷ್ಟು ಸಮಂಜಸವಾದಲ್ಲ. ನಿನ್ನ ಗ್ರಹಗತಿಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟಿದೆ. ಈಗ ನೀನು ಇನ್ನೂ 9 ತಿಂಗಳು, ಮುಂದಿನ 9 ತಿಂಗಳ ತನಕ ನಿನ್ನ ಸಮಯ ಸರಿ ಇಲ್ಲದ್ರಿಂದ ಸಾಧ್ಯವಾದಷ್ಟು ತಗ್ಗಿ ಬಗ್ಗಿ ನಡಿಬೇಕು. ಅಂದ್ರೆ ಏನೇ ಸಮಸ್ಯೆ ಬಂದರೂ ಬಂದಾಗ ಆ ಕ್ಷಣಕ್ಕೆ ಮರ್ತೋಗ್ಬೇಕು. ಅದನ್ನ ಮರೆತರೆ ಮಾತ್ರ ಅನುಕೂಲ ಆಗುವಂಥದ್ದು. ಖಂಡಿತ ಒಳ್ಳೇದಾಗತ್ತೆ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ನಾನು ಹೇಳಿದ್ದೀನಿ ನಿಮ್ಮ ಸೊಸೆಯವರಿಗೆ, ನಿಮ್ಮ ಸೊಸೆಯ ಸಮಯ ಈಗ ಸಮಂಜಸವಾದಲ್ಲದ್ರಿಂದ ಮುಂದಿನ 9 ತಿಂಗಳ ತನಕ ಸ್ವಲ್ಪ ಕಷ್ಟಗಳಿರೋದ್ರಿಂದ ಆದಷ್ಟು ಗಣಪತಿ ಪ್ರಾರ್ಥನೆ ಮಾಡಿ. ಪ್ರತಿ ದಿವಸ 21 ಗರಿಕೆಯನ್ನ ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅವರ ಮಗ ಸೊಸೆ ಇಬ್ರು ಚೆನ್ನಾಗಿರ್ತಾರೆ. ಒಳ್ಳೇದಾಗ್ಲಿ ತಾಯಿ. ಈಗ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ಕುಮಾರ್ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು ಕುಮಾರ್ ಅವ್ರೆ? ನಮ್ ಯಾರ ಬಗ್ಗೆ ಇಲ್ಲ ಮೇಡಮ್, ಗುರುಜಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸಡಿ ಹೋಮ ಮಾಡೋದಲ್ಲ, ಪೂಜೆ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಬಹಳ ಸಂತೋಷ ಕುಮಾರ್ ಅವ್ರೆ, ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಕೊಡಿ ಕೊಡಿ ಕೊಡಿ. ಹಲೋ ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಹೇಳಿ, ತಮ್ಮ ಹೆಸರು? ನಮಸ್ಕಾರ. ನಿಮ್ಮ ಹೆಸರು? ಶನಿ ಶಾಂತಿ ಹೋಮ ಮಾಡಿದ್ರ ನಾವು ಬಂದಿದ್ದ ಕಾರ್ಯಕ್ರಮಕ್ಕೆ. ಬಾರಿ ತುಂಬಾ ಚೆನ್ನಾಗಿತ್ತು. ಸಖತ್ ಜನ ಸೇರಿದ್ರು. ಆ ಜನದಲ್ಲಿ ಎಲ್ಲಾ ಜನತೆಗೂ ಎಲ್ಲಾರ್ಗು ಜನತೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಗುರುಜಿ. ಯಾವುದೇ ಜನಕ್ಕೂ ಯಾವುದೇ ರೀತಿ ಪ್ರಾಬ್ಲಮ್ ಆದಂಗೆ ಅಷ್ಟು ಜನ ಎಲ್ಲೂ ನೋಡಿಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ನೆನ್ಸ್ಕೊಂಡಿದ್ರು ಆನಂದ್ ಗುರುಜಿನ ಇಡೀ ಕರ್ನಾಟಕನ ನೆನ್ಸ್ಕೋಬೇಕು ಗುರುಜಿ ಇವತ್ತು. ಇಲ್ಲ, ಚೆನ್ನಾಗಾಗ್ಲಿ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತಾನೆ ಇಂತ ಮಹಾಯಜ್ಞ ಮಾಡಿದ್ದು. ಇದು ಶಾಂತಿ ಯಜ್ಞ. ಇವತ್ತು ಎಲ್ಲ ಜನಗಳು ಅರ್ಥ ಆಗ್ತದೆ. ಇವತ್ತು ಆ ಜನ ಅಭಿಮಾನ, ಆ ಗುರುಜಿಗೆ ಗೌರವ ಕೊಡಂತ ಜನ ಅಭಿಮಾನ ಯಾರು ಇವತ್ತು ನಾವು ಇಡೀ ಕರ್ನಾಟಕ ಯಾರು ನೋಡ್ತಾ ಇಲ್ಲ ಗುರುಜಿ. ಇವತ್ತು ಕಣ್ಣು ಕಾಣೋದು ಇವತ್ತು ಆನಂದ್ ಗುರುಜಿ ಒಬ್ಬರೇ ಗುರುಜಿ ಕಾಣೋದು ಇವತ್ತು ನಮ್ಗೆ. ಆಗ್ಲಿಪ್ಪ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಗುರುಜಿ ಗುರುಜಿ ತಮ್ಮ ನೀವಿರೋದೆಲ್ಲಿ ವಾಸ? ಗುರುಜಿ ನಾನ್ ಬಂದು ಪಂತ್ರಪಾಳೆ ಗುರುಜಿ. ನೀವು ಅಲ್ಲೇ ಇದ್ದೀರಿ? ಹೌದು ಹೌದು ಗುರುಜಿ, ಪಂತ್ರಪಾಳೆ ಗುರುಜಿ. ಹಾಗಾದ್ರೆ ತಾವು ಬೆಳಗ್ಗೆ ಬೇಗ ಬಂದ್ಬಿಟ್ಟಿದ್ರಾ ಅಥವಾ ಎಷ್ಟೊತ್ತಿಗೆ ಬಂದ್ರಿ ಕಾರ್ಯಕ್ರಮಕ್ಕೆ? ಇಲ್ಲ ಗುರುಜಿ, ಬೆಳಗ್ಗೆ ನಾವೆಲ್ಲ 7 ಗಂಟೆಗೆಲ್ಲ ಬಂದ್ಬಿಟ್ಟಿದ್ದೆ ಗುರುಜಿ. ನಾವೆಲ್ಲ 6-7 ಗಂಟೆಗೆಲ್ಲ ಬಂದು ಕೂತಿದ್ದೆ ಗುರುಜಿ. ಬಹುಶಃ ನೀವು ಬೇಗ ಬಂದಿದ್ದಕ್ಕೆ ನಿಮಗೆ ಸ್ಥಳ ಸಿಕ್ಕಿರಬೇಕು. ಸ್ವಲ್ಪ ತಡವಾಗಿ ಬಂದಿದ್ರೆ ಫ್ರಂಟ್ ಅಲ್ಲೇ ನಮ್ ಸ್ಥಳ ಫ್ರಂಟ್ ಅಲ್ಲೇ ಸಿಕ್ಕಿತ್ತು. ಫ್ರಂಟ್ ಅಲ್ಲೇ ಕೂತಿದ್ದೆ ಗುರುಜಿ. ನಿಮ್ ದರ್ಶನ ನೋಡ್ಕೊಂಡು ಹೋಮ ಮಾಡೋ ಪೂಜೆ, ಆ ಜನಗಳು, ಆ ದಾನಿ ಜನಗಳು, ಆ ಅನ್ನದಾನ, ಆ ಕಣ್ಣಲ್ಲಿ 2 ಕಣ್ಣಲ್ಲಿ ನೋಡಕ್ಕೂ ಸಾಲದು ಗುರುಜಿ. ಆ ಕಣ್ಣಲ್ಲಿ ನೋಡಕ್ ಸಾಧ್ಯ. ನೀವು ಮಾಡ್ತಾರ ಒಂದು ಹೋಮ ಪೂಜೆ ಮಾಡ್ತಾರ ಕಣ್ಣಲ್ಲೂ ಸಾಲದು ಗುರುಜಿ. ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಮುಂದೊಂದು ದಿವಸ ಇನ್ನೇನು ಸಮೀಪ 10 ದಿವಸಗಳಲ್ಲೇ ಒಂದು ಬಾಬಾರವರ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದೆ. ಸದ್ಯದಲ್ಲೇ ಪುನಃ ನಾನು ನನ್ನ ವಾಹಿನಿಯಲ್ಲಿ ಹೇಳ್ತೀನಿ ಯಾವ ದಿವಸಗಳಲ್ಲಿ ಅಂತ. ಬೆಂಗಳೂರಿನಿಂದ ಶಿರ್ಡಿ ತನಕ ಹೋಗಿ ಬಾಬಾರವರ ದರ್ಶನ ಮಾಡಿ, ಅಲ್ಲಿ ಬಾಬಾರವರು ಇರ್ತಕ್ಕಂತಹ ಆಲಯ, ಬಾಬಾ ಆಲಯದಿಂದ ಸುತ್ತಮುತ್ತ ಇರ್ತಕ್ಕಂಥ ಬಾಬಾ ಎಲ್ಲೆಲ್ಲಿ ಓಡಾಡಿದ್ದಾರೆ ಆ ಓಡಾಡಿರ್ತಕ್ಕಂಥದ್ದೆಲ್ಲವನ್ನೂ ಸಹಿತ ಚಿತ್ರೀಕರಿಸಿ ಅದನ್ನ ಬೆಂಗಳೂರಿನಲ್ಲಿ ತುಂಬಾ ದೊಡ್ಡದಾದಂತಹ ರೀತಿಯಲ್ಲಿ ಬೃಹದಾಕಾರವಾದಂತಹ ಒಂದು ಕಾರ್ಯಕ್ರಮನ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲರನ್ನೂ ಆಗಮಿಸಿ ಎಲ್ಲರೂ ಸಹಿತ ಒಂದು ಕಡೆ ಸೇರಿ ಇಲ್ಲಿ ಕರ್ನಾಟಕ ಜನತೆ ಇಡೀ ಕರ್ನಾಟಕದ ಅಭಿಮಾನಿಗಳು ಏನಿದಾರೋ ಆ ಅಭಿಮಾನಿಗಳು ನಿಮ್ ಹಿಂದೆ ಇರ್ತಾರೆ ಗುರುಜಿ. ಹೌದಪ್ಪ, ಆ ಅಭಿಮಾನಿ ದೇವರುಗಳಿಂದಲೇ ಈ ಕಾರ್ಯಕ್ರಮ. ಇವತ್ತೇನು ಲಕ್ಷಾಂತರ ಜನ ಬಂದಿದ್ದಾರೆ, ಲಕ್ಷ ಅಲ್ಲ ಕೋಟ್ಯಾಂತರ ಜನ ಬರ್ತಾರೆ ಗುರುಜಿ ನಿಮ್ ಹಿಂದೆ. ಆಗ್ಲಿಪ್ಪ, ಒಳ್ಳೇದಾಗ್ಲಿ. ಬಾಬಾರವರ ಕಾರ್ಯಕ್ರಮ ಮಾಡೋಣ, ಒಳ್ಳೆ ಯಶಸ್ಸು ಮಾಡೋಣ. ನಿಮ್ಮ ಸಹಕಾರವನ್ನು ನಮಗಿರ್ಲಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ನಾವು ಊರಡಿಕೆಯಿಂದ. ನನ್ನ ಹೆಸರು ಸುಮಿತ್ರಾ ಅಂತ. ಸುಮಿತ್ರಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವು? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ನನಗೆ 2 ವರ್ಷದಿಂದನೂ ಸಖತ್ತು ಕೈಕಾಲು ನೋವು, ಸುಸ್ತು. ಹಾಸ್ಪಿಟಲ್ ತೋರ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಗುರುಜಿ. ಏನ್ ಸಮಸ್ಯೆ ತಾಯಿ? ಕೈಕಾಲು ನೋವು, ಹೊಟ್ಟೆ ನೋವು ಬರುತ್ತೆ, ಸುಸ್ತು ವಿಪರೀತ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ನನಗಿನ್ನ ಏಜ್ 19 ವರ್ಷ ಅಷ್ಟೇ. ಪ್ರತಿ ತಿಂಗಳು ಮುಟ್ಟಿನ ದಿನಗಳಲ್ಲಿ ಆಗುವಂತ ಸಮಸ್ಯೆ ಏನಾದ್ರು ಇದೆಯಮ್ಮ? ಪ್ರತಿ ತಿಂಗಳು ಡೇಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬರುತ್ತಾ? ಇಲ್ಲ ಇಲ್ಲ, ಕರೆಕ್ಟ್ ಆಗಿ ಆಗ್ತಿದೆ.
ಮತ್ತೆ ತಲೆನೋವು ತಕ್ಕಂಥದ್ದು, ಸೊಂಟ ನೋವು ತಕ್ಕಂಥದ್ದು? ಶರೀರನೇ ಫುಲ್ ನೋವುತ್ತೆ. ಎಷ್ಟು, ಒಂದು 2 ವರ್ಷದಿಂದ ಈ ತರ ಸಮಸ್ಯೆ ಇದೆಯಮ್ಮ? ಈ ತರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ರಿಪೋರ್ಟ್ ಅಲ್ಲೆಲ್ಲ ಬಂದಿತ್ತು, ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಒಂದ್ ಕೆಲಸ ಮಾಡಿ, ಹೀಗಿದ್ದಾಗ ಒಂದ್ಸತಿ ಎಲ್ಲನ ಹರಿಯೋ ನೀರಲ್ಲಿ ಒಂದ್ಸಲ ಸ್ನಾನ ಮಾಡಿ. ನಿಮ್ಮ ಮನೆ ದೇವರು ಯಾವ್ದಮ್ಮ? ನಮ್ಮ ಮನೆ ದೇವರು ನರಸಿಂಹಸ್ವಾಮಿ. ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಹರಿಯೋ ನೀರಲ್ಲಿ ಸ್ನಾನ ಮಾಡಿ. 9 ಶನಿವಾರ ಆಂಜನೇಯ ಸ್ವಾಮಿಗೆ. ಇಲ್ಲ ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ಅಂತ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಫಸ್ಟ್ ನೀನು ಅಧೈರ್ಯ ಬಿಡಬೇಕು. ಏನಮ್ಮ? ಮೆಡಿಕಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾ ಇದೆಯಲ್ಲಮ್ಮ, ಅದಕ್ಕಿಂತ ಹೆಚ್ಚಿನಾಗಿ ನೋಡು ಮಗು, ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಾವುದೇ ತರ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ನೀನು ಮಾಡಬೇಕಾದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡು, ಹರಿಯೋ ನೀರಲ್ಲಿ ಸ್ನಾನ ಮಾಡು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡು. 9 ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಏನಮ್ಮ? ಪತ್ರ ಬರ್ದು ಕಳಿಸಿದ್ದೆ, ಕಣ್ಣಿನ ರೇಖೆ ಎಲ್ಲ, ಅದು ನಿಮಗೆ ಸೇರಿಲ್ಲ. ಸ್ವಲ್ಪ ನಿಧಾನ ತಾಯಿ, ಸಾಕಷ್ಟು ಪತ್ರಗಳು ಬರುವಾಗ ನಾನು ತಗೊಳ್ಳೋ ಸ್ವಲ್ಪ ವಿಳಂಬ ಆಗಿರ್ಬೋದು, ಆದ್ರೂ ನೀನು ಪರಿಹಾರ ನಾನು ತಿಳಿಸ್ತಾ ಅದನ್ನೇಮ್ಮ ನಾನು ತಿಳಿಸ್ತಾ ಇದ್ದೀನಿ. ಹರಿಯೋ ನೀರಲ್ಲಿ ಸ್ನಾನ ಮಾಡಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, 9 ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ಲದಚ್ಚಿನಿಂದ ಆರತಿ ಮಾಡಿ. ಇದಿಷ್ಟು ನೀನು ಮಾಡಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೇದಾಗುತ್ತೆ ತಾಯಿ. ಧನ್ಯವಾದಗಳು ಸುಮಿತ್ರ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ, ಮೈಸೂರಿಂದ ದುಂಡಮ್ಮ ಅಂತ. ಮತ್ತೊಮ್ಮೆ ಹೇಳಿ ತಮ್ಮ ಹೆಸರನ್ನ. ದುಂಡಮ್ಮ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಮನೆಯವ್ರ ಪಕ್ಕದಲ್ಲೇ ಇದ್ದಾರಾ? ಇಲ್ಲ ಅವರು. ಹಾಗಿದ್ರೆ ಹೇಗೆ ಹೇಳ್ತಾರೆ? ಗುರುಜಿಯವರು ಸ್ವರ ಜ್ಯೋತಿಷ್ಯದ ಆಧಾರದ ಮೇರೆಗೆ ಅಲ್ವಾ ಹೇಳೋದು ಭವಿಷ್ಯವನ್ನ? ಸರಿಮ್ಮ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಮ್ಮ. ನೋಡಿ, ತುಂಬಾ ಕಷ್ಟದಲ್ಲಿದ್ದೀನಿ. ನನ್ನ ಭವಿಷ್ಯ ಹೇಗಿದೆ ಅಂತ ಒಂದ್ಸರಿ ಹೇಳಿ. ಖುಷಿ, ಫೋನ್ ಸಿಕ್ಕಿರೋ ಖುಷಿಯಿಂದ ಏನ್ ಮಾತಾಡ್ಬೇಕು ಅಂತ ಬರ್ತಾ ಇಲ್ಲ. ನಿಮ್ಮ ಮಾತಾಡಿ ತಾಯಿ ಸಾಕು. ನಿಮ್ಮ ತಂದೆ ತಾಯಿ ಹೆಸರು ಹೇಳಿಮ್ಮ. ಮಹಾದೇವಮ್ಮ ಮತ್ತೆ ಸಿಗ್ನಲ್ ಜಯ. ನಿಮ್ಮ ಮನೆ ದೇವರಮ್ಮ? ಮನೆ ದೇವರು ನೀಲಿ ಸಿದ್ದಪ್ಪಾಜಿ. ಯೋಚನೆ ಮಾಡಬೇಡಿ, ಪ್ರಸ್ತುತ ನಿಮ್ಮ ಸ್ವರತರಂಗದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇಲ್ಲಿವರೆಗೂ ತಾವು ಪಟ್ಟಂಥ ಸಮಸ್ಯೆಗಳು, ಕಷ್ಟಗಳು ಸಾಕಷ್ಟಿದ್ರು ಸಹಿತ ಕಳೆದ 3 ತಿಂಗಳಿಂದ ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀರಿ ನೀವು. ಒಂದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಹೋರಾಟ ನಡೀತಾ ಇದೆ ನಿಮ್ಮಲ್ಲಿ. ಖಂಡಿತ ಆಗುತ್ತೆ, ಚಿಂತೆ ಮಾಡಬೇಡಿ. ಇಲ್ಲಿವರೆಗೂ ಏನು ಸಾಧನೆ ಮಾಡಬೇಕು ಅಂತ ಹೊಡೆದಾಡ್ತಾ ಇದ್ದೀರೋ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಒಬ್ಬನೇ ಮಗ ನಂಗೆ, ಅವ್ನಿಗೆ ಏನು ಕೆಲಸ ಇಲ್ಲ ಗುರುಜಿ, ಸುಮ್ಮನೆ ಓಡಾಡ್ಕೊಂಡೇ ಇದ್ದಾನೆ. ಏನು ಓದಿದನಮ್ಮ? ಅವ್ನು PUC ಮಾಡಿದಾನೆ. PUC ಮಾಡಿದಾನೆ, ಟೈಲರ್ ಮಾಡ್ತಾ ಇದ್ದ. ಇತ್ತೀಚೆಗೆ ಅವ್ನಿಗೆ 2 ವರ್ಷ ಸನಿ ಕೆಟ್ಟವನು ಅಂತ. ಎಲ್ಲೂ ಹೋಯ್ತಾ ಇಲ್ಲ, ಓಡಾಡ್ಕೊಂಡಿದ್ದಾನೆ. ಮದ್ವೆನ ಮಾಡ್ಬಿಟ್ಟಿದ್ದೀನಿ ಗುರುಜಿ. ಮತ್ತೆ ಆಯ್ತಲ್ಲ, ಇನ್ನ ಓಡಾಡ್ಕೊಂಡಿರೋ ಹುಡುಗನಿಗೆ ಮದುವೆ ಮಾಡಿ ಸಂಸಾರದ ಹೊರೆ ಬೇರೆ ಹೊರಿಸಿ ಈಗ ಅವನು ಇನ್ನೂ ಒಳ್ಳೆಯ ಲಕ್ಷಣ ಆಯ್ತು. ತಪ್ಪಲ್ವಾ ನೀವು ಮಾಡಿದ್ದು? ಇದು ಆತನಿಗೆ ಏನಾದ್ರು ಜವಾಬ್ದಾರಿ ಬರೋ ಥರ ಮಾಡಬೇಕು. ಅವನ ಹೆಂಡತಿಗೆ ಹೇಳಬೇಕು, ಆದಷ್ಟು ನೀನು ತಿದ್ದಿ ಬುದ್ಧಿ ಕಲಿಸ್ಬೇಕಮ್ಮ ಅಂತ. ಮನೆಯಲ್ಲಿ ಹೆಣ್ಣೊಬ್ಳು ಸಮಂಜಸವಾಗಿದ್ದರೆ ಸಂಸಾರ ತಾನಾಗಿ ತಾನು ತಡ್ಕೊಂಡು ಹೋಗುತ್ತೆ. ಆದರೆ ತಾಯಿ ಹೇಳ್ತಕ್ಕಂಥ ಮಾತುಗೂ ಹೆಂಡತಿ ಹೇಳ್ತಕ್ಕಂಥ ಮಾತುಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ತಾಯಿ. ಅದರಿಂದ ನೀನು ಬುದ್ಧಿವಂತೆಯಿಂದ ಆದಷ್ಟು ನಿಮ್ಮ ಸೊಸೆಗೆ ಹೇಳಬೇಕು, ಸೊಸೆ ಕಡೆಯಿಂದಲೇ ತಿರುಗಿಸ್ಬೇಕಿರುತ್ತನ್ನ. ಮಾಡಮ್ಮ, ಒಳ್ಳೇದಾಗಲಿ ತಾಯಿ. ಗುರುಜಿ, ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಯಾಕಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಏನಾದರೂ ಸಾರ್ವತ್ರಿಕವಾಗಿ ತಾವು ತಿಳಿಸ್ತೀರಾ, ಇವತ್ತೇನು ತಿಳಿಸ್ತಾ ಇದ್ದೀರಾ? ಖಂಡಿತಮ್ಮ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೆ, ಹರಿಹರೇಶ್ವರನ್ನ ಇವತ್ತಿನ ದಿವಸ ದರ್ಶನ ಮಾಡಬೇಕು, ಬಹಳ ವಿಶೇಷವಾದಂಥ ದಿನ ಅಂತ. ಅದರಿಂದಲೇ ನಮ್ಮ ಕಾರ್ಯಕ್ರಮದಲ್ಲಿ ರಜತ ಕಿರೀಟವನ್ನು ಶ್ರೀನಿವಾಸನಿಗೆ ಧಾರಣೆ ಮಾಡಿರ್ತಕ್ಕಂಥ ಭಾಳ ಸುಂದರವಾದಂತಹ ಆ ಕ್ಷಣವನ್ನು ತಾವು ನೋಡಿದ್ರಿ. ಇವತ್ತು ಸಾರ್ವತ್ರಿಕವಾಗಿ ಕಂದು ಬಣ್ಣದ ಗೋವಾಗಲಿ ಅಥವಾ ಕಪ್ಪು ಬಣ್ಣದ ಹಸು ಆಗಲಿ, ಕಪ್ಪು ಅಥವಾ ಕಂದು ಬಣ್ಣ ಇಂತಹ ಗೋವುಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಶ್ರೀನಿವಾಸನ ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಜೊತೆಗೆ ವಾಸ್ತುಗೃಹದಲ್ಲಿ ಕಾರ್ತಿಕ ಮಾಸವಾದ್ದರಿಂದ ಈ ಮಾಸ ಪೂರ್ತಿ ಕೃಷ್ಣ ಪಕ್ಷವಾಗಲಿ ಶುಕ್ಲ ಪಕ್ಷವಾಗಲಿ ಪ್ರತಿದಿನ ಮನೆ ಮುಂಭಾಗ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆ ಮಾಡ್ತಕ್ಕಂಥದ್ದು. ನಮ್ಮಲ್ಲೂ ಸಹಿತ ಇಷ್ಟು ದೀಪಗಳಿದೆ. ಇದೇ ಪ್ರಕಾರವಾಗಿ ದೀಪಾರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ.
ಇನ್ನು ಇವತ್ತು ಬುಧವಾರ ಆದ್ದರಿಂದ ಸಂಜೆ ವೇಳೆಗೆ ವಿಷ್ಣು ಸಹಸ್ರನಾಮ ಇವತ್ತು ಬಹಳ ವಿಶೇಷ. ಇವತ್ತು ಸಂಜೆ ತಪ್ಪದೇರ ವಿಷ್ಣು ಆಲಯದಲ್ಲಿ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸಿ. ನೀವೇ ಸ್ವತಃ ವಿಷ್ಣು ಸಹಸ್ರನಾಮವನ್ನು, ವಿಷ್ಣು ಪಾರಾಯಣವನ್ನು ಅಥವಾ ಪುರುಷ ಸೂಕ್ತವನ್ನು ನೀವು ಪಾರಾಯಣ ಮಾಡಿದ್ದಾದರೆ ಆ ಪಾರಾಯಣದಿಂದ ಸಾಕಷ್ಟು ಯಶಸ್ಸಿರುತ್ತೆ. ಇವತ್ತಿನ ದಿವಸ ಯಾರೊಬ್ಬರು ನಿಮ್ಮ ಶ್ರದ್ಧೆಯಿಂದ ನೀವು ಮಾಡಬೇಕಾದಂಥ ಗೋಪ್ರಾರ್ಥನೆ ಆಗಲಿ ಅಥವಾ ತುಳಸಿಯಿಂದ ವಿಷ್ಣು ಆಲಯಕ್ಕೆ ಹೋಗಿ ಅರ್ಚನೆ ಸಂಕಲ್ಪವನ್ನು ಮಾಡಿಸುವಂಥದ್ದಾಗಲಿ ಅಥವಾ ಹರಿಹರೇಶ್ವರರ ಸಾನ್ನಿಧ್ಯವಿದ್ದರೆ ಏಕಕಾಲದಲ್ಲಿ ವಿಷ್ಣು ಮತ್ತು ಶಿವನ ದರ್ಶನ ಮಾಡೋದರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಅಂದಿಂದ ನಮ್ಮ ರಾಜ್ಯದ ಸಾಕಷ್ಟು ಆಲಯಗಳಲ್ಲಿ ಏಕಕಾಲದಲ್ಲೇ ಹರಿಹರೇಶ್ವರನ ದರ್ಶನ ಮಾಡುವಂಥ ಕೆಲವು ಮಾತ್ರ ಪುಣ್ಯಕ್ಷೇತ್ರಗಳಿದೆ. ಅಂತಹ ಕ್ಷೇತ್ರಗಳನ್ನು ಇವತ್ತಿನ ದಿವಸ ದರ್ಶನ ಮಾಡ್ತಕ್ಕಂಥದ್ದು ಸಹಿತ ಬಹಳ ವಿಶೇಷ. ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ, ವಿಷ್ಣುವಿಗೆ ಲಕ್ಷ ದೀಪೋತ್ಸವ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಸಹಿತ ಸಾಕಷ್ಟು ಕಡೆ ನಡೀತಾ ಇದೆ. ಸಾಕಷ್ಟು ಕಡೆ ನಿರಂತರವಾಗಿ ನಡೀತಕ್ಕಂಥ ವಿಷ್ಣು ದೀಪೋತ್ಸವ, ಶಿವ ದೀಪೋತ್ಸವ ಬಹಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ನಡೆಯುವಂತಹ ಕಾಲ ಈ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಅಂದರೆ ಬೆಳಕಿನ ಹಬ್ಬ ಇರ್ತಕ್ಕಂಥದ್ದು. ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ನಡೆಯುವಂಥ ಒಂದು ವಿಶೇಷವಾದಂಥ ಮಾಸವೇ ಈ ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ತುಳಸಿ ವನ ಪೂಜೆ ಇದೆ, ಅದನ್ನು ಮೊನ್ನೆ ಅಷ್ಟೇ ನೋಡಿದ್ರಿ. ಹಾಗೆ ಕಿರು ದೀಪಾವಳಿ ಅಂತಕ್ಕಂಥದ್ದು, ದೀಪಾವಳಿನಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಮತ್ತು ಕಿರು ದೀಪಾವಳಿ ಅದನ್ನು ಸಹಿತ ತಾವು ನೋಡಿದ್ರಿ. ಆದರೆ ಏನೇ ಆದರೂ ಈ ಮಾಸ ಪೂರ್ಣವಾಗಿ ದೀಪವನ್ನು ಹಚ್ಚಿ ಆರಾಧನೆ ಮಾಡ್ತಕ್ಕಂಥದ್ದು ಈ ಮಾಸದಲ್ಲಿ ಒಂದು ವೈಶಿಷ್ಟ್ಯತೆ. ಇನ್ನು ಈ ಮಾಸದಲ್ಲಿ ಸಾಕಷ್ಟು ವಿಶೇಷವಾದಂಥ ರೀತಿ ಹಬ್ಬ ಹರಿದಿನ ಮತ್ತು ಸುಮಂಗಲಿಯರು ಕೂತು ಅರ್ಚನೆ ಮಾಡ್ತಕ್ಕಂಥದ್ದು, ಕುಂಕುಮಾರ್ಚನೆ ಇರ್ಬೋದು, ದುರ್ಗಾ ಪ್ರಾರ್ಥನೆ ಇರ್ಬೋದು, ಅಥವಾ ಸುಮಂಗಲಿಯರಿಗೆ ಕೊಡ್ತಕ್ಕಂಥ ಮರದ ಬಾಗರವಿರ್ಬೋದು, ಇದೆಲ್ಲವನ್ನೂ ಸಹಿತ ಈ ಕಾರ್ತಿಕ ಮಾಸದಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾರೆ. ಸಾಕಷ್ಟು ಆಲಯಗಳಲ್ಲಿ, ಅದರಲ್ಲೂ ದೇವಿ ಆಲಯಗಳಲ್ಲಿ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಈ ಪ್ರಕಾರವಾಗಿ ಸಾಕಷ್ಟು ವಿಧಿವಿಧಾನವಾಗಿ ಅನುಷ್ಠಾನಗಳನ್ನು ಸಹಿತ ಮಾಡ್ತಾರೆ. ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ 4 ಸೋಮವಾರಗಳು ಶಿವನ ಆರಾಧನೆಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸ್ಥಳ ಮಂಜುನಾಥನಿರಲಿ ಅಥವಾ ವಿಶೇಷವಾದಂತಹ ಪುಣ್ಯಕ್ಷೇತ್ರಗಳಲ್ಲಿ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷ. ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಸಾಕಷ್ಟು ಕರ್ಮಫಲಗಳಿದೆ. ಅಂತಹ ಕರ್ಮಫಲಗಳನ್ನು ದೂರ ಮಾಡ್ಕೋಬೇಕಾದ್ರೆ ಈ ಬೆಳಕಿನ ಹಬ್ಬ ಅಂದರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತಹ ರೀತಿ ಹರಿಯುವ ನೀರಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದಂತಹ ದಡದಲ್ಲೇ ಗಂಗೆ ಪೂಜೆ ಮಾಡಿ ಅಲ್ಲಿ ದೀಪವನ್ನು ಅಂಟಿಸಿ ಪ್ರಾರ್ಥನೆ ಮಾಡಬೇಕು. ಈ ಪ್ರಕಾರ ಮಾಡಿದ್ರೆ ಎಂತಹ ಪ್ರಾರಬ್ಧ ಕರ್ಮವಿದ್ದರೂ ಖಂಡಿತ ದೂರ ಆಗುತ್ತೆ. ಅಂತಹ ವಿಶೇಷವಾದಂಥ ಮಾಸ ಈ ಕಾರ್ತಿಕ ಮಾಸ. ಗುರುಜಿ, ಖಂಡಿತ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಅಂತಾನೆ ಖ್ಯಾತಿ. ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಹೊಡೆದೋಡಿಸ್ತಾ ನಮ್ಮ ಆತ್ಮದ ಒಳಗೆ ದೀಪವನ್ನ ಬೆಳಗಿಸೋ ಮುಖೇನ ಅದು ಒಂದು ರೀತಿ ಸುಜ್ಞಾನದ ಜ್ಯೋತಿಯನ್ನ ಬೆಳಗಿಸೋದಕ್ಕೂ ಕೂಡ ಅನುವು ಮಾಡಿಕೊಡುತ್ತೆ ಈ ಒಂದು ಮಾಸ ಅಂತಾನೆ ಹೇಳ್ಬೋದಲ್ವೇ ಗುರುಜಿ? ನಾವು ಯಾವ್ಯಾವ ದೇವರನ್ನ ತುಂಬಾ ಇಷ್ಟಪಡ್ತೇವೋ ಅದರಲ್ಲಿ ಕಾರ್ತಿಕ ಸೋಮವಾರ ಬಹಳ ವಿಶೇಷ ಅಂತ ತಾವು ಹೇಳ್ತಿದ್ರಿ. ಕಾರ್ತಿಕ ಸೋಮವಾರಗಳಲ್ಲಿ ಇವತ್ತು ಸೋಮವಾರ ಅಲ್ಲದೆ ಇದ್ರೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಗುರುಜಿ. ನಾವು ಸೋಮೇಶ್ವರನ ಅಥವಾ ಶಿವಪ್ಪನ ದರ್ಶನ ಮಾಡಲೇಬೇಕಾಗತ್ತಾ ಗುರುಜಿ? ಖಂಡಿತಮ್ಮ. ಕಾರ್ತಿಕ ಮಾಸದಲ್ಲಿ 4 ಸೋಮವಾರಗಳು ಬಹಳ ವಿಶೇಷವಾಗಿ, ಕೆಲವು ಸತಿ 4 ಸೋಮವಾರ, ಕೆಲವು ಸತಿ 5 ಸೋಮವಾರ. ಆದರೆ ಈ ಬಾರಿ 4 ಸೋಮವಾರ ಆದ್ದರಿಂದ ನಾವು ಮೊನ್ನೆ ಅಷ್ಟೇ ನಮ್ಮ ಕಾರ್ಯಕ್ರಮದಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನವು ಬಹಳ ವಿಶೇಷವಾದಂಥದ್ದು, ಪುರಾತನವಾದಂಥದ್ದು. ಅಲ್ಲಿ ನಡೆದಂತಹ ವೈಭವಪೂರಿತವಾದಂತಹ ಕ್ಷೀರದಿಂದ ಅಭಿಷೇಕ ಸ್ವಾಮಿಗೆ ಬಹಳ ವಿಶೇಷವಾಗಿ ನಡೀತು. ಜಾತ್ರಾ ಮಹೋತ್ಸವಗಳಲ್ಲಿ, ಜನ್ಮೋತ್ಸವಗಳಲ್ಲಿ ಅಥವಾ ರಥೋತ್ಸವ ಕಾಲದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಸೇವೆ ಬೇರೆ. ಆದರೆ ಈ ಕಾರ್ತಿಕ ಮಾಸದಲ್ಲಿ ಶಿವಾಲಯಗಳಲ್ಲಿ ಸ್ವಾಮಿಗೆ ರುದ್ರಪ್ರಿಯ, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು. ಹಾಗೆ ಅಭಿಷೇಕ ಪ್ರಿಯನಾದಂಥ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಅಭಿಷೇಕಗಳನ್ನು ನಾವು ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ. ಆದರೂ ಸೋಮವಾರಗಳಲ್ಲಿ ಶಿವನ ಆರಾಧನೆ, ಶಿವನಿಗೆ ವಿಶೇಷವಾದಂತಹ ಆದ್ಯತೆ ಇದ್ದೇ ಇರುತ್ತೆ. ಅವತ್ತಿನ ದಿವಸ ಸಾಧ್ಯವಾದಷ್ಟು 1 ಹೊತ್ತು ಉಪವಾಸ ಇದ್ದು ಸ್ವಾಮಿಗೆ ನೈವೇದ್ಯವಾದ ನಂತರ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಈ ಕಾರ್ತಿಕ ಮಾಸದಲ್ಲಿ ಮತ್ತೊಂದು ವಿಶೇಷ ಇದೆ. ತುಂಬೆ ಹೂವಿನಿಂದ ಸ್ವಾಮಿಗೆ ಅರ್ಚನೆ ಮಾಡಿಸಿದ್ದೆ ಆದರೆ ಖಂಡಿತ ಹೇಳ್ತೀನಿ, ಜನ್ಮಾಂತರವಾಗಿ 7 ಜನ್ಮಗಳಿಂದ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ನಾವು ದೂರ ಮಾಡ್ಕೋಬೇಕಾದ್ರೆ ತುಂಬೆ ಹೂವಿನಿಂದ ಸ್ವಾಮಿಗೆ ಅರ್ಚನೆ ಮಾಡಿಸಿದ್ರೆ ಸಾಕು, ಎಂತಹ ಅಸಾಧ್ಯವಾದಾದರೂ ಸಾಧನೆ ಆಗುತ್ತೆ. ತುಂಬೆ ಹೂವು ಬರೀ ಶಿವನಿಗೆ ಮಾತ್ರ ಪ್ರೀತಿ ಅಲ್ಲ. ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು, 4 ಗೋಡೆ ಮಧ್ಯದಲ್ಲಿ ಬರ್ತಕ್ಕಂಥ ಕಷ್ಟಗಳಿರಬಹುದು ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ನ್ಯಾಯಸ್ಥಾನದಲ್ಲಿ ತನ್ನ ನ್ಯಾಯವನ್ನು ಅಂದರೆ ತಾನು ನ್ಯಾಯವಂತನಾಗಿ ನ್ಯಾಯಕ್ಕೆ ಹತ್ತಿರವಾಗಿದ್ದು ನ್ಯಾಯಸಮ್ಮತವಾದಂತಹ ಯಾವುದೇ ಒಂದು ಕೇಸ್ ಇದ್ದರೂ ಸಹಿತ ಅದನ್ನು ನಾವು ಸಮಂಜಸವಾದಂಥ ರೀತಿ ತೆಗೆದುಕೊಳ್ಬೇಕಾದ್ರೆ
ಒಮ್ಮೆ ತುಂಬೆ ಹೂವಿನ ಆ ಒಂದು ಚಿಕ್ಕದಾದಂಥ ತುಂಬೆ ಗಿಡಕ್ಕೆ 11 ನಮಸ್ಕಾರ ಮಾಡಿ 2 ತುಂಬೆ ಹೂವಿನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಖಂಡಿತ ನ್ಯಾಯಸ್ಥಾನದಲ್ಲೂ ಸಹಿತ ಸಮಂಜಸವಾದಂತಹ ನ್ಯಾಯವನ್ನು ನೀವು ಸಿದ್ಧಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾದಂತಹ ತುಂಬೆ ಹೂವು ಗಿಡ, ಅದು ತುಂಬೆ ಹೂವು ಸಹಿತ ಶಿವನಿಗೆ ಬಹಳ ಪ್ರೀತಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರವನ್ನು ಯಾರು ಪಠನೆ ಮಾಡಿದ್ರು ಅವರಿಗೆ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತೆ. ಒಳ್ಳೆಯದಾಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ತುಂಬೆ ಹೂವಿನ ಮಹತ್ವ ಎಷ್ಟಿದೆ ಅಂತ ಚುಟುಕಾಗಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಏನ್ ಮಾಡಬೇಕು ಕಾರ್ತಿಕ ಸೋಮವಾರದಂದು ಅಂತ ಕೂಡ ಹೇಳಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ? ಹೋಗಿ ಬರೋದಾ? ನಮಸ್ಕಾರ.